Good morning, dear students. So ನಾವು ಆಲ್ಕೋಹಾಲ್ ಫಿನಾಲ್ಸ್ ಮತ್ತು ಈಥರ್ಸ್ ಚಾಪ್ಟರ್ ನೋಡ್ತಾ ಇದ್ವಿ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಆಲ್ಕೋಹಾಲ್ಸಿನ ಕಂಪ್ಲೀಟ್ ಪ್ರಾಪರ್ಟೀಸ್ ಎಲ್ಲ ಹೇಳಿದ್ದೆ ನಿಮಗೆ. ಸೊ ಅಸಿಡಿಕ್ ನೇಚರ್ ಆಗಿರ್ಬೋದು, ಎಸ್ಟರಿಫಿಕೇಶನ್ ಆಗಿರ್ಬೋದು, ಡಿಹೈಡ್ರೇಷನ್, ಡಿಹೈಡ್ರೋಜಿನೇಷನ್, ಆಕ್ಸಿಡೇಷನ್. ಸೊ ಇದೆಲ್ಲ ಪ್ರಾಪರ್ಟೀಸ್ ಆಫ್ ಆಲ್ಕೋಹಾಲ್ಸ್ ಆಗಿರುತ್ತೆ. ಸೊ ಇಟ್ ಈಸ್ ಡಿವೈಡೆಡ್ ಇಂಟು two categories: dissociation of CO bond, dissociation of COH bond. So ನಾನು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೆ, ಒಂದು ಮೆಕ್ಯಾನಿಸಮ್ ಕೂಡ ಕೊಟ್ಟಿದ್ದೆ, ಮೆಕ್ಯಾನಿಸಮ್ ಫಾರ್ ಡಿಹೈಡ್ರೇಷನ್ ಆಫ್ ಇಥನಾಲ್ ಟು ಈಥೀನ್ ಅಂತ ಹೇಳ್ಬಿಟ್ಟು 3 ಸ್ಟೆಪ್ ಮೆಕ್ಯಾನಿಸಮು. ಸೊ ಅದರಲ್ಲಿ ಫಸ್ಟ್ ಸ್ಟೆಪ್ ಬಂದು ಫಾರ್ಮೇಷನ್ ಆಫ್ protonated alcohol, that is protonation. Second step is the formation of carbocation, and the third step is deprotonation. ಸೊ ಮೆಕ್ಯಾನಿಸಮ್ ಎಲ್ಲರೂ ಕಲ್ತ್ಕೊಂಡಿದ್ದೀರಿ ಅನ್ಕೋತೀನಿ. ಆ ಕಾರ್ಬನ್ನಿನ ಮೇಲೆ ಪ್ಲಸ್ ಚಾರ್ಜು, ಆಕ್ಸಿಜನ್ಗಳ ಮೇಲೆ ಪ್ಲಸ್ ಚಾರ್ಜು, ಆಮೇಲೆ ಯಾವ ಬಾಂಡ್ ಡಿವೈಡ್ ಆಯಿತು, ಯಾವ ಬಾಂಡ್ ಫಾರ್ಮೇಷನ್ ಆಯಿತು, ಅವನ್ನ ನೀಟಾಗಿ ಬರೀಬೇಕು ಮೆಕ್ಯಾನಿಸಮಲ್ಲಿ. ನೀವು ಅಸೈನ್ಮೆಂಟ್ ಕಳಿಸಿರೋದನ್ನ ನಾನು ನೋಡಿದೆ, ಕೆಲವೊಂದಷ್ಟು ಜನ ಮಿಸ್ಟೇಕ್ಸ್ ಮಾಡಿದಿರಿ. ಸೊ ಆ ಮಿಸ್ಟೇಕ್ಸ್ನ ನೀವು ಓವರ್ಕಮ್ ಮಾಡ್ಕೊಳ್ಬೇಕು, ನೀಟಾಗಿ ನೋಡ್ಕೊಳ್ಳಿ ಮೆಕ್ಯಾನಿಸಮ್ನ. ಸೊ 100% 3 ಮಾರ್ಕ್ಸಿಗೆ ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಈಗ ನಾವು ಫಿನಾಲ್ಸ್ಗಳ ಬಗ್ಗೆ ಓದೋಣ. ಯಾವುದು? ಫಿನಾಲ್ಸ್. ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಫಿನಾಲ್ಸ್ ಟುಡೇ. ಸೊ ವಾಟ್ ಆರ್ ಫಿನಾಲ್ಸ್? ಫಿನಾಲ್ಸ್ ಅಲ್ಲೂ ಕೂಡ ನಿಮಗೆ OH ಗ್ರೂಪ್ ಇರುತ್ತೆ. ಆದರೆ ಈ OH ಗ್ರೂಪ್ ಬಂದು ನಿಮಗೆ ಬೆನ್ಝೀನ್ ರಿಂಗಿಗೆ ಅಟ್ಯಾಚ್ ಆಗಿರುತ್ತೆ. ಯಾವುದಕ್ಕೆ ಅಟ್ಯಾಚ್ ಆಗಿರುತ್ತೆ? ಬೆನ್ಝೀನ್ ರಿಂಗ್. ಇಫ್ OH is directly attached to the benzene ring, we call it as phenol. ಏನಂತ ಕರಿತೀವಿ ನಾವು? ಫಿನಾಲ್. ಆಲ್ಕೋಹಾಲ್ ಅಲ್ಲಿ OH group is directly attached to the carbon atom of the alkyl group. ಇದು OH is directly attached to the benzene. ಅರ್ಥ ಆಗ್ತಿದೆಯಾ? ಸೊ ದಿಸ್ ಈಸ್ ವಾಟ್ ಫಿನಾಲ್ಸ್. ಇದೇ ಫಿನಾಲ್ಸ್ ನೀವು ಹೈಡ್ರಾಕ್ಸಿ ಬೆನ್ಝೀನ್ ಅಂತಾನೂ ಕರಿಬಹುದು ಇದನ್ನ. ಸೊ ಏನ್ ಹೇಳ್ಬೋದು ಇದನ್ನ? ಫಿನಾಲ್, ಅಥವಾ ಯು ಕ್ಯಾನ್ ಕಾಲ್ ಇಟ್ ಆಸ್ ಹೈಡ್ರಾಕ್ಸಿ ಬೆನ್ಝೀನ್ ಅಂತಾನು ಕರಿಬಹುದು. ಆಗ್ತಿದೆಯಾ? ಸೊ ನಿಮಗೆ ಫಿನಾಲ್ಸ್ ಅಲ್ಲಿ ಮಿಥೈಲ್ ಗ್ರೂಪ್ ಏನಾದರೂ ಇದ್ರೆ, ಫಿನಾಲ್ if OH group is present along with the methyl group, ಫಿನಾಲ್ ಜೊತೆಗೆ, ಇದು ಫಿನಾಲ್ ಅಲ್ವೇನಪ್ಪ, ಫಿನಾಲ್ ಜೊತೆಗೆ ಮಿಥೈಲ್ ಗ್ರೂಪ್ ಇದ್ರೆ ಇವನ್ನ ಏನಂತೀವಿ ನಾವು? ಕ್ರೆಜಾಲ್ಸ್ ಅಂತೀವಿ. ಏನಂತೀವಿ? ಕ್ರೆಜಾಲ್ಸ್. ಅದರಲ್ಲಿ ಇಲ್ಲಿ ಆರ್ಥೋ ಪೊಸಿಷನ್ಗೆ ಮಿಥೈಲ್ ಗ್ರೂಪ್ ಇರೋದ್ರಿಂದ ನಿಮಗೆ ಇದು ಆರ್ಥೋಕ್ರೆಜಾಲ್. ಏನಮ್ಮ ಇದು? ಆರ್ಥೋಕ್ರೆಜಾಲ್. ಇದನ್ನ ನೀವು IUPAC ನೇಮ್ ಬರೆಯೋದಾದ್ರೆ, ಸೊ 2-methyl phenol. So similarly, if CH3 group is present at the meta position, so ನೋಡಿ CH3 group ಇದೆ, OH group ನ ಇಲ್ಲಿ ಬರೀತೀವಿ. So actually this is the main first carbon. ಇವೆರಡು ಆರ್ಥೋ ಆಗುತ್ತೆ, ಇವೆರಡು ಆರ್ಥೋ ಇದೆ ಅಂತ ಇದು ಮೆಟಾ. ಸೊ ಹಾಗಾಗಿ ಇದನ್ನ ಮೆಟಾಕ್ರೆಜಾಲ್ಸ್ ಅಂತ ಏನಂತೀವಿ? ಮೆಟಾಕ್ರೆಜಾಲ್ ಅಥವಾ 3-methyl phenol, metacresol ಅಥವಾ 3-methyl phenol. Similarly, if CH3 group is present to the phenol at the para position, ನೋಡಿ, ಸೊ para position ಗೆ methyl group ಇದ್ರೆ ಇದನ್ನ ಏನಂತ ಕರಿತೀವಿ ನಾವು? paracrezols. ಇದಕ್ಕೆ ನೇಮ್ ಬರುತ್ತೆ, ಏನ್ ಬರೀತೀವಿ ನೀವು? 4-methyl phenol. So these are some of the derivatives of the phenol. If 2 OH group is present to the benzene, so ನೋಡೋದಾದ್ರೆ, so first one ನೀವು ನೋಡೋದಾದ್ರೆ ನೋಡಿ, 2 OH group, dihydroxy derivatives of benzene. 2 OH group are present at the 1 and 2 position. So this is what benzene 1,2 diol. Benzene 1,2 diol, also known as catechol ಅಂತ ಕರಿತೀವಿ. Similarly, if OH groups are present at the 1 and 3 position, first OH group is at the first position and second OH is at the third position. So ಇದೇ benzene 1,3 diol.
ಬೆನ್ಝೀನ್ 1,3 ಡಯೋಲ್. ಇದನ್ನ ನೀವು ರೆಸಾರ್ಸಿನಾಲ್ ಅಂತ ಕರಿತೀರಿ. ರೆಸಾರ್ಸಿನೋಲ್. Similarly, if OH groups, 2 OH groups are present in the benzene at 1 and 4 position, 1 and 4 position ಅಲ್ಲಿ ಇದ್ರೆ ಇದನ್ನ ಬೆನ್ಝೀನ್ 1,4 ಡಯೋಲ್. 1,4 ಡಯೋಲ್. ಇದಕ್ಕೆ ನೇಮ್ ಬರೀತಾರೆ ನೀವು ಹೈಡ್ರಾಕ್ಸಿಕ್ವಿನೋನ್ ಅಥವಾ ಹೈಡ್ರೋಕ್ವಿನೋನ್ ಅನ್ನಬಹುದು, ಅಥವಾ ಸಿಂಪ್ಲಿ ವಿ ಕಾಲ್ ಇಟ್ ಆಸ್ ಕ್ವಿನೋಲ್ ಅಂತಾನು ನೀವು ಕರೀತೀರಿ. ಸೊ ದೀಸ್ ಆರ್ ಸಮ್ ಆಫ್ ದ ಡೆರಿವೇಟಿವ್ಸ್ ಆಫ್ ದ ಫಿನಾಲ್. ನಿಮಗೆ ನೆನಪಿರಲಿ, ಫಿನಾಲ್ಸ್ ಅಲ್ಲಿ OH ಗ್ರೂಪ್ ಇದೆ. ಆ OH ಫಂಕ್ಷನಲ್ ಗ್ರೂಪ್ ಡೈರೆಕ್ಟ್ ಆಗಿ ಎಲ್ಲಿ ಬಾಂಡ್ ಆಗಿದೆ? ಬೆನ್ಝೀನಿಗೆ ಬಾಂಡ್ ಆಗಿದೆ. ಅರ್ಥ ಆಗ್ತಿದೆಯಾ? Are you following? So ನಮ್ಮ ಸಿಲೆಬಸ್ ಅಲ್ಲಿ we don't have dihydroxybenzene ಅಥವಾ dihydroxy derivatives of benzene ಇಲ್ಲ. We have only one monohydroxybenzene. ಫಿನಾಲ್ಸ್ ಬಗ್ಗೆ ನಮಗೆ ಡಿಸ್ಕಷನ್ ಇದೆ. ಓಕೆನಾ? ಸೊ ಫಸ್ಟ್ ಈಗ ನಾವು ಲೆಟ್ ಮಿ ಸಿ ವಾಟ್ ಆರ್ ದ ಪ್ರಿಪರೇಷನ್ಸ್ ವಿಚ್ ಆರ್ ಪ್ರೆಸೆಂಟ್ ಟು ಪ್ರಿಪೇರ್ ಫಿನಾಲ್. Preparations of phenol. So next I am going to discuss about preparation of phenols. Phenols generally important 4 ಮೆಥಡ್ ಇಂದ ಪ್ರಿಪೇರ್ ಮಾಡಿದ್ದಾರೆ. Phenols we are going to prepare based on the 4 important techniques here. So first technique here is from chlorobenzene. So chlorobenzene ನೀವು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡ್ತಾ ಇದ್ದಾರೆ. ಕ್ಲೋರೋಬೆನ್ಝೀನ್ ಏನಿರುತ್ತಮ್ಮ? ಬೆನ್ಝೀನ್ ಮೇಲ್ಗಡೆ ಏನಿರುತ್ತೆ? Cl ಇರುತ್ತೆ. ಸೊ ಏನಿದು? ಕ್ಲೋರೋಬೆನ್ಝೀನ್. So chlorobenzene is treated with aqueous NaOH. Now last first chapter ಅಲ್ಲಿ ನೋಡಿದ್ವಿ, alkyl halides reacts with aqueous NaOH or KOH. They undergo nucleophilic substitution reaction. So X will be go as X minus. ಆ X minus ಜಾಗಕ್ಕೆ OH minus ಬಂದು ಏನಾಗಿತ್ತು? ಬಾಂಡ್ ಆಗಿತ್ತು. ಇದಕ್ಕೆ SN1 ಮೆಕ್ಯಾನಿಸಮ್, SN2 ಮೆಕ್ಯಾನಿಸಮ್ ಎಲ್ಲ ನೋಡಿದ್ವಿ. ಅದೆಲ್ಲ ಆಲ್ಕೈಲ್ ಹಲೈಡ್ಸ್ ಅಲ್ಲಿ. ಯಾವುದರಲ್ಲಿ? ಆಲ್ಕೈಲ್ ಹಲೈಡ್ಸ್. ಅದೇ ರೀತಿ ಅರೈಲ್ ಹಲೈಡ್ಸ್ ನೋಡಿದ್ವಿ. ಬೆನ್ಝೀನಿಗೆ ಹ್ಯಾಲೋಜನ್ ಇದ್ದಾಗ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗೋದು ಕಷ್ಟ ಆಗುತ್ತೆ. Aryl halides are less reactive towards nucleophilic substitution reaction because of double bond character of CX bond, less polarity of CX bond, resonating effect due to resonance effect. Resonating structures ಎಲ್ಲ ಬರ್ತಿದ್ವಿ. ಇಲ್ಲಿ ಪ್ಲಸ್ M effect ಬರುತ್ತೆ ನಿಮಗೆ. ಹೌದಾ? ಸೊ ಇವನ್ನೆಲ್ಲ ನೋಡ್ಕೊಂಡಾಗ we came to know that haloarenes are less reactive towards nucleophilic substitution reactions. However, they can undergo nucleophilic substitution reaction at high temperature and pressure. ಇಲ್ಲೂ ಅಷ್ಟೇ, ಈ ಹ್ಯಾಲೋಅರೀನ್ ಕ್ಲೋರೋಬೆನ್ಝೀನ್ ನ ನೀವು ಅಕ್ವಿಯಸ್ NaOH ಜೊತೆಗೆ ರಿಯಾಕ್ಟ್ ಮಾಡ್ತಿದ್ರಿ. ಈ Cl ನ OH ಇಂದ ರಿಪ್ಲೇಸ್ ಮಾಡಿದ್ರೆ ಫಿನಾಲ್ ಆಗುತ್ತೆ. ಅದಾಗಬೇಕು ಅಂದಾಗ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಬೇಕು. ಸೊ ಆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಬೇಕಂದ್ರೆ ಹ್ಯಾಲೋಅರೀನ್ಸ್ ಅಲ್ಲಿ ವಿ ಹ್ಯಾವ್ ಟು ಮೇಂಟೈನ್ ಹೈ ಟೆಂಪರೇಚರ್ ಅಂಡ್ ಪ್ರೆಷರ್. ಇಲ್ಲಿ 673 Kelvin of temperature and 3 atmospheric pressure. So this much temperature and pressure is applied here to undergo nucleophilic substitution reaction. Here Cl minus will go away and OH minus will substitute that group. So it become what? Phenol. In barte phenol barte. So how do you prepare phenol from chlorobenzene? So by nucleophilic substitution reaction with aqueous NaOH or KOH. So ಅಲ್ಲಿ ಟೆಂಪರೇಚರ್ ಮತ್ತೆ ಪ್ರೆಷರ್ ನ ಜಾಸ್ತಿ ಇರಬೇಕು. ಟೆಂಪರೇಚರ್ 673 ಕೆಲ್ವಿನ್ ಇರಬೇಕು. ಸೊ ಪ್ರೆಷರ್ 300 atmospheric pressure ಇರಬೇಕು. ಆಗ Cl minus will be replaced by OH minus. So this is how you can prepare phenol from chlorobenzene. ಯಾವ್ದ್ರಿಂದ? ಕ್ಲೋರೋಬೆನ್ಝೀನ್ ಇಂದ. ಸೆಕೆಂಡ್ ಮೆಥಡ್ from benzene sulfonic acid. From benzene sulfonic acid.
ಬೆನ್ಝೀನ್ ಸಲ್ಫೋನಿಕ್ ಆಸಿಡ್ ಗೊತ್ತಲ್ವಾ. ಸೊ ಲಾಸ್ಟ್ ಫಸ್ಟ್ ಇಯರ್ ನಲ್ಲಿ ನಿಮಗೆ ಹೈಡ್ರೋಕಾರ್ಬನ್ಸ್ ಚಾಪ್ಟರ್ ಅಲ್ಲಿ ಬೆನ್ಝೀನ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ನೋಡಿದ್ರಲ್ವಾ. ಸೊ ಬೆನ್ಝೀನ್ ನ ಸಲ್ಫೋನೇಷನ್ ಮಾಡಿದ್ರೆ ಬೆನ್ಝೀನ್ ಸಲ್ಫೋನಿಕ್ ಆಸಿಡ್ ಬರುತ್ತೆ. ಆ ಬೆನ್ಝೀನ್ ಸಲ್ಫೋನಿಕ್ ಆಸಿಡ್ ಇಟ್ಕೊಂಡು ಈಗ ನಾವೇನ್ ಪ್ರಿಪೇರ್ ಮಾಡ್ತಾ ಇದೀವಿ, ಫಿನಾಲ್ ಪ್ರಿಪೇರ್ ಮಾಡ್ತಾ ಇದೀವಿ. ಯಾವ ರೀತಿ, ಲೆಟ್ ಮಿ ಸಿ. ಫಸ್ಟ್ ನಾನು ಬೆನ್ಝೀನ್ ಸಲ್ಫೋನಿಕ್ ಆಸಿಡ್ ತಗೊಳ್ತೀನಿ. ಸೊ ಬೆನ್ಝೀನಿನ ಮೇಲ್ಗಡೆ ಏನಿರುತ್ತೆ ನಿಮಗೆ SO3H ಗ್ರೂಪ್ ಇರುತ್ತೆ, SO3H. ಸೊ ದಿಸ್ ಇಸ್ ಬೆನ್ಝೀನ್ ಸಲ್ಫೋನಿಕ್ ಆಸಿಡ್. ಈ ಬೆನ್ಝೀನ್ ಸಲ್ಫೋನಿಕ್ ಆಸಿಡ್ ನ ನೀವು ಸೋಡಿಯಂ ಹೈಡ್ರಾಕ್ಸೈಡ್ ಫಾಲೋಡ್ ಬೈ ಅಸಿಡಿಫಿಕೇಶನ್, ಸೋಡಿಯಂ ಹೈಡ್ರಾಕ್ಸೈಡ್ ಫಾಲೋಡ್ ಬೈ ಅಸಿಡಿಫಿಕೇಶನ್ ಮಾಡ್ತೀರಿ. ಇಲ್ಲಿ ಏನಾಗುತ್ತೆ ನೋಡಿ, ಈಗ ಏನಾಗುತ್ತೆ, ಸೊ ಕಂಪ್ಲೀಟ್ SO3H ಗ್ರೂಪ್ ಮತ್ತೆ Na ಇದಿಷ್ಟು ಏನಾಗುತ್ತೆ, ಸೊ ಆಚೆ ಬಂದ್ಬಿಡುತ್ತೆ. ಅರ್ಥ ಆಗ್ತಿದೆಯಾ? ಆಗ ನಿಮಗೆ NaHSO3 ಸೋಡಿಯಂ ಬೈಸಲ್ಫೈಡ್ ಆಚೆ ಹೋಗುತ್ತೆ. ಏನು, NaHSO3 ಸೋಡಿಯಂ ಬೈಸಲ್ಫೈಡ್ ಆಚೆ ಹೋಗ್ಬಿಟ್ರೆ ಉಳಿದಿರೋ OH ಗ್ರೂಪ್ ಹೋಗಿ ಬೆನ್ಝೀನ್ ಜೊತೆ ಸೇರ್ಕೊಂಡು ಏನ್ ಬರುತ್ತೆ ನಿಮಗೆ, ಫಿನಾಲ್. ಅರ್ಥ ಆಗ್ತಾ ಇದೆಯಾ? ಬೆನ್ಝೀನ್ ಸಲ್ಫೋನಿಕ್ ಆಸಿಡ್ ನ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ರಿಯಾಕ್ಟ್ ಮಾಡಿ NaHSO3 ಆಚೆ ಹೋಗುತ್ತೆ, OH ಗ್ರೂಪ್ ಹೋಗಿ ಬೆನ್ಝೀನ್ ಜೊತೆಗೆ ಸೇರ್ಕೊಂಡು ನಿಮಗೆ ಏನ್ ಬರುತ್ತೆ, ಫಿನಾಲ್ ಬರುತ್ತೆ. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಪ್ರಿಪೇರ್ ಫಿನಾಲ್ ಫ್ರಮ್ ಬೆನ್ಝೀನ್ ಸಲ್ಫೋನಿಕ್ ಆಸಿಡ್. ಸೊ ನೆಕ್ಸ್ಟ್ ಥರ್ಡ್ ಮೆಥಡ್ ಇಲ್ಲಿ, ಥರ್ಡ್ ಮೆಥಡ್ ಫ್ರಮ್ ಬೆನ್ಝೀನ್ diazonium, from benzene diazonium chloride. Benzene diazonium chloride. ನೋಡಿ, ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡ್ ಅನ್ನೋ ವರ್ಡ್ ಎಲ್ಲಾದ್ರೂ ನೀವು ಕೇಳಿದ್ರಾ? ಈ ಕಾಂಪೌಂಡ್ ನ ಎಲ್ಲಾದ್ರೂ ತಗೊಂಡಿದ್ರಾ? ನೆನ್ಪು ಮಾಡ್ಕೊಳ್ಳಿ. ಹ್ಯಾಲೋ ಆಲ್ಕೈನ್ಸ್ ಹ್ಯಾಲೋ ಅರೀನ್ಸ್ ಚಾಪ್ಟರ್ ಅಲ್ಲಿ ನಾವು ಹ್ಯಾಲೋ ಅರೀನ್ಸ್ ಪ್ರಿಪರೇಷನ್ ಮಾಡುವಾಗ ಎರಡು ರಿಯಾಕ್ಷನ್ ಮಾಡಿದ್ವಿ. ಒಂದು ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್, ಇನ್ನೊಂದು ಗ್ಯಾಟ್ರಮನ್ ರಿಯಾಕ್ಷನ್. ಆ ಸ್ಯಾಂಡ್ ಮೇಯರ್ ಮತ್ತೆ ಗ್ಯಾಟ್ರಮನ್ ರಿಯಾಕ್ಷನ್ ಎರಡರಲ್ಲೂ ನಾವು ತಗೊಂಡಿದ್ದೇನು, ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡ್. ಅಜೋ ಅಂದ್ರೆ ಗ್ರೀಕ್ ವರ್ಡ್ ಅಲ್ಲಿ, ಇಟ್ಸ್ ಅ ಗ್ರೀಕ್ ವರ್ಡ್, ಅದರ ಮೀನಿಂಗ್ ಬಂದು ನೈಟ್ರೋಜನ್ ಅಂತ ಹೇಳ್ಬಿಟ್ಟು. ಅಜೋ ಅಂದ್ರೆ ನೈಟ್ರೋಜನ್, ಡೈಅಜೋ ಅಂದ್ರೆ 2 ನೈಟ್ರೋಜನ್. ಬೆನ್ಝೀನಿಗೆ 2 ನೈಟ್ರೋಜನ್ ಫ್ಯೂಸ್ ಆಗಿರುತ್ತೆ, ಪ್ಲಸ್ ಚಾರ್ಜ್ ಇರುತ್ತೆ. ಅದನ್ನ ನ್ಯೂಟ್ರಲೈಸ್ ಮಾಡ್ಕೊಳ್ಳೋಕೋಸ್ಕರ Cl ಮೈನಸ್ ಜೊತೆಗಿರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ, ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡ್. ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡ್, N ಟ್ರಿಪಲ್ ಬಾಂಡ್ N, ನೈಟ್ರೋಜನ್ ಮೇಲೆ ಪ್ಲಸ್ ಚಾರ್ಜ್, Cl ಮೇಲೆ ಮೈನಸ್ ಚಾರ್ಜ್. ಸೊ ದಿಸ್ ಈಸ್ ವಾಟ್ ಬೆನ್ಝೀನ್ ಡೈಅಜೋ, 2 ನೈಟ್ರೋಜನ್ಸ್, ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡ್. ಅರ್ಥ ಆಗ್ತಿದ್ಯಾ? ಇದನ್ನ ಏನ್ ಮಾಡ್ಬೇಕು ಅಂದ್ರೆ ವಾರ್ಮ್ ವಾಟರ್, ಯಾವ ಜೊತೆ ರಿಯಾಕ್ಟ್ ಮಾಡ್ತೀರಿ, ವಾರ್ಮ್ ವಾಟರ್ ಜೊತೆಗೆ. ವಾರ್ಮ್ ವಾಟರ್ ನಲ್ಲಿ H ಪ್ಲಸ್ ಇದೆ, OH ಮೈನಸ್ ಇದೆ. H ಪ್ಲಸ್ OH ಮೈನಸ್ ಏನಾಗುತ್ತೆ ಇಲ್ಲಿ, ಸೊ H ಪ್ಲಸ್ ಆಫ್ ವಾಟರ್ ಕಂಬೈನ್ಸ್ ವಿತ್ Cl ಮೈನಸ್. H ಪ್ಲಸ್ ಆಫ್ ವಾಟರ್ ಕಂಬೈನ್ಸ್ ವಿತ್ Cl ಮೈನಸ್ ಏನಾಗುತ್ತೆ, HCl ಆಚೆ ಹೋಗುತ್ತೆ. HCl ಆಚೆ ಹೋಯ್ತು. H ಪ್ಲಸ್ ಆಫ್ ವಾಟರ್, Cl ಮೈನಸ್ ಆಫ್ ಇಯರ್, HCl ಆಚೆ ಹೋಯ್ತು. ಈ Cl ಮೈನಸ್ ಆಚೆ ಹೋದ್ಮೇಲೆ N2 ಗ್ಯಾಸ್ ಏನಿದೆ, N2 ಗ್ಯಾಸ್ ಡೈನೈಟ್ರೋಜನ್ ಗ್ಯಾಸ್ ಏನಿದೆ ಅದು ಲಿಬರೇಟ್ ಆಗಿ ಹೋಗುತ್ತೆ. ಉಳಿದಿದ್ದು OH ಮೈನಸ್, ಇಲ್ಲಿ H ಪ್ಲಸ್ ತಗೊಂಡಿದ್ವಿ, ಉಳಿದಿದ್ದೇನು OH ಮೈನಸ್, ಅದು ಹೋಗಿ ಬೆನ್ಝೀನ್ ಜೊತೆ ಬಾಂಡ್ ಆಗ್ಬಿಟ್ಟು ನಿಮಗೆ ಏನ್ ಬರುತ್ತೆ, ಫಿನಾಲ್. ಏನ್ ಬರುತ್ತೆ, ಫಿನಾಲ್. When benzene diazonium chloride reacts with warm water, it gives a phenol. When benzene diazonium chloride reacts with warm water, it gives a phenol. Idu nucleophilic substitution. OH minus of water replaces this. ಹೌದೇನಪ್ಪ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್. OH ಮೈನಸ್ ಬಂದು ಇಲ್ಲಿ ಬಾಂಡ್ ಆಗಿ ಈ ಡೈನೈಟ್ರೋಜನ್ ಗ್ಯಾಸ್ HCl ಆಚೆ ಹೋಗ್ಬಿಡುತ್ತೆ. So you will be getting what? Phenol.
ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ನ BDC ಅಂತಾನು ಬರೀತಾರೆ. ನೆನ್ಪಿಟ್ಕೊಳ್ಳಿ, ಕೆಲವೊಂದ್ಸತಿ BDC ಅಂತ ಕೊಟ್ಬಿಡ್ತಾರೆ ಕ್ವಶನ್ ಅಲ್ಲಿ. ಸೊ ನಮ್ ಸರ್ ಹೇಳ್ಕೊಟ್ಟಿಲ್ಲ ಇದು ಏನಿದು ಅಂತ ಹೇಳಿ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. BDC is nothing but benzene diazonium chloride. Benzene diazonium chloride reacts with warm water, it gives a phenol. ನೋಡಿ, 3 ಮೆಥಡ್ ಡಿಸ್ಕಸ್ ಮಾಡಿದ್ವಿ ಈಗ. ಒಂದು ಫ್ರಮ್ ಕ್ಲೋರೋಬೆನ್ಸಿನ್. ಕ್ಲೋರೋಬೆನ್ಸಿನ್ ನಲ್ಲಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡ್ತೀರಿ. aqueous NaOH ಜೊತೆಗೆ 673 ಕೆಲ್ವಿನ್ ಆಫ್ ಟೆಂಪರೇಚರ್, 300 ಅಟ್ಮಾಸ್ಫಿಯರಿಕ್ ಪ್ರೆಷರ್. ಸೊ Cl ಮೈನಸ್ ಆಚೆ ಹೋಗಿ OH ಮೈನಸ್ ಬಂದು ನಿಮಗೆ ಫಿನಾಲ್ ಬರುತ್ತೆ. ಎರಡನೇದು ಫ್ರಮ್ ಬೆನ್ಸಿನ್ ಸಲ್ಫೋನಿಕ್ ಆಸಿಡ್. ಬೆನ್ಸಿನ್ ಸಲ್ಫೋನಿಕ್ ಆಸಿಡ್ ನ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ರಿಯಾಕ್ಟ್ ಮಾಡ್ತೀರಿ. NaHSO3 ಆಚೆ ಹೋಗುತ್ತೆ, OH ಬಂದು ಕುತ್ಕೊಂಡು ಫಿನಾಲ್ ಬರುತ್ತೆ. ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ತಗೊಳ್ತೀರಿ, ವಾರ್ಮ್ ವಾಟರ್ ಜೊತೆಗೆ ರಿಯಾಕ್ಟ್ ಮಾಡ್ತಾ ಇದ್ರಿ. ವಾಟರ್ ನಲ್ಲಿರುವ H+ Cl- ಜೊತೆಗೆ ಸೇರ್ಕೊಂಡು HCl ಹೋಯ್ತು, ಡೈನೈಟ್ರೋಜನ್ ಗ್ಯಾಸ್ ಹೋಯ್ತು, ಉಳಿದಿರೋ OH- ಬಂದು ಬೆನ್ಸಿನ್ ಜೊತೆಗೆ ಸೇರ್ಕೊಂಡು ಫಿನಾಲ್ ಆಯ್ತು. ನಾಲ್ಕನೇ ಮೆಥಡ್ ವೆರಿ ಇಂಪಾರ್ಟೆಂಟ್, ಬಹಳ ಸತಿ ಎಕ್ಸಾಮ್ ಬಂದಿದೆ ಇದು. ಫ್ರಮ್ ಕ್ಯುಮೀನ್. ಏನು ಕ್ಯುಮೀನ್ ಅಂದ್ರೆ ಏನು? ಯು ನೋ ಫ್ರೀಡಲ್ ಕ್ರಾಫ್ಟ್ಸ್ ಆಲ್ಕೈಲೇಷನ್, ಫಸ್ಟ್ PUC ಹೈಡ್ರೋಕಾರ್ಬನ್ಸ್, ಬೆನ್ಝೀನ್ ಅಲ್ಲಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಫ್ ಬೆನ್ಝೀನ್ 5 ಕಲ್ತಿದ್ರಿ. ಒಂದು ಹ್ಯಾಲೋಜಿನೇಷನ್, ಇನ್ನೊಂದು ನೈಟ್ರೇಷನ್, ಇನ್ನೊಂದು ಸಲ್ಫೋನೇಷನ್, ಇನ್ನೊಂದು ಫ್ರೀಡಲ್ ಕ್ರಾಫ್ಟ್ಸ್ ಆಲ್ಕೈಲೇಷನ್, ಇನ್ನೊಂದು ಫ್ರೀಡಲ್ ಕ್ರಾಫ್ಟ್ಸ್ ಅಸೈಲೇಷನ್. ಸೊ ಫಸ್ಟ್ ಇಯರ್ ನಲ್ಲಿ ನೀವು ಬೆನ್ಝೀನ್ ತಗೊಂಡು ಮಾಡಿದ್ರಿ. ಇಲ್ಲಿ ಡೆರಿವೇಟಿವ್ ಆಫ್ ಬೆನ್ಝೀನ್ ತಗೊಂಡು ನೀವು ಆಲ್ರೆಡಿ ಹ್ಯಾಲೋ ಆರೆಂಜ್ ಕ್ಲೋರೋಬೆನ್ಝೀನಿಗೆ ಮಾಡಿದ್ರಿ, ನಾನು ನಿಮಗೆ ಹೇಳಿದೆ. ಸೊ ಬೆನ್ಝೀನ್ ಮೇಲ್ಗಡೆಗೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ರೆ ಬರುವಂತ ನೆಕ್ಸ್ಟ್ ಎಲೆಕ್ಟ್ರೋಫೈಲು ಆರ್ಥೋ ಪ್ಯಾರಾ ಪೊಸಿಷನ್ಗೆ ಹೋಗುತ್ತೆ. ಬೆನ್ಝೀನ್ ಮೇಲೆ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಇದ್ರೆ ನೆಕ್ಸ್ಟ್ ಬರೋ ಎಲೆಕ್ಟ್ರೋಫೈಲು ಮೆಟಾ ಪೊಸಿಷನ್ಗೆ ಹೋಗುತ್ತೆ. ಇದನ್ನೆಲ್ಲ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೆ ನಾನು, ನಿಮಗೆ ನೆನಪಿದೆಯೋ ಇಲ್ಲ ಗೊತ್ತಿಲ್ಲ. ಅರ್ಥ ಆಗ್ತಿದ್ಯಾ? ರಿಮೆಂಬರ್, ಇಲ್ಲಿ ಫ್ರೀಡಲ್ ಕ್ರಾಫ್ಟ್ಸ್ ಆಲ್ಕೈಲೇಷನ್ ಬೆನ್ಝೀನಿಗೆ ಮಾಡಬೇಕು. ಯಾವ್ದಕ್ಕೆ ಮಾಡಬೇಕು? ಬೆನ್ಝೀನ್. ಸೊ ಬೆನ್ಝೀನ್ ನ ತಗೊಂಡು ಐಸೋಪ್ರೊಪೈಲ್ ಕ್ಲೋರೈಡ್, ಯಾವ್ದಮ್ಮ? ಐಸೋಪ್ರೊಪೈಲ್ ಕ್ಲೋರೈಡ್. ಐಸೋಪ್ರೊಪೈಲ್ ಕ್ಲೋರೈಡ್ ಆದ್ರೂ ತಗೊಳ್ರಿ, ಎನ್ ಪ್ರೊಪೈಲ್ ಕ್ಲೋರೈಡ್ ಆದ್ರೂ ತಗೊಳ್ಳಿ, ಸೆಕೆಂಡರಿ ಕಾರ್ಬೋಕ್ಯಾಟೈನ್ ಬಂದ್ಬಿಟ್ಟು ನಿಮಗೆ. ಸೊ ಏನಾಗುತ್ತೆ ಈಗ? ಇನ್ ಪ್ರೆಸೆನ್ಸ್ ಆಫ್ ಆನೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಸೊ ಇಲ್ಲಿ ಬೆನ್ಝೀನ್ ಅಲ್ಲಿ ಒಂದು H ಇರುತ್ತೆ, ಇಲ್ಲಿ H+, ಇಲ್ಲಿ Cl- ಹೋಗಿ ಇಲ್ಲಿ ಕಾರ್ಬೋಕ್ಯಾಟೈನ್ ಎಲೆಕ್ಟ್ರೋಫೈಲ್ ಬರುತ್ತೆ, ಅದು ಹೋಗಿ ಬೆನ್ಝೀನ್ ಬಾಂಡ್ ಆಗಿಬಿಟ್ಟು ಯು ವಿಲ್ ಬಿ ಗೆಟಿಂಗ್ ವಾಟ್? CH ಇದೆ, ಹೌದಾ? CH3. So this is what cumene, that is isopropyl benzene, second carbon group ಇರೋದ್ರಿಂದ this isopropyl benzene is nothing but cumene. What is cumene? It's the isopropyl benzene. ಬೆನ್ಝೀನ್ ಮೇಲ್ಗಡೆ ಮಿಥೈಲ್ ಗ್ರೂಪ್ ಇದ್ರೆ ಮಿಥೈಲ್ ಬೆನ್ಝೀನ್, ಇಥೈಲ್ ಗ್ರೂಪ್ ಇದ್ರೆ ಇಥೈಲ್ ಬೆನ್ಝೀನ್, ಐಸೋಪ್ರೊಪೈಲ್ ಗ್ರೂಪ್ ಇದ್ರೆ ಕ್ಯುಮೀನ್. ಇಫ್ ಬೆನ್ಝೀನ್ is attached to isopropyl group, it is nothing but cumene. So ಇಲ್ಲೇನಿರುತ್ತೆ? CH3. So this is what isopropyl benzene. Called ಏನಂತ ಕರಿತೀವಿ? ಇದನ್ನ ಕ್ಯುಮೀನ್ ಅಂತ ಕರಿತೀವಿ. ಏನಂತ ಕರಿತೀವಮ್ಮ? ಕ್ಯುಮೀನ್. ಈ ಕ್ಯುಮೀನ್ ನಾವು ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಮಾಡ್ತೀವಿ. ಯಾವ್ದ್ರ ಜೊತೆಗೆ? ಆಕ್ಸಿಜನ್. ನೋಡಿ, ಈ ಕ್ಯುಮೀನ್ ಅಲ್ಲಿ ಒಂದು ಟರ್ಷಿಯರಿ ಕಾರ್ಬನ್ ಇದೆ. ದಿಸ್ ಕಾರ್ಬನ್ ಇಸ್ ಬಾಂಡೆಡ್ ವಿತ್ ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್ ಅಂಡ್ ಬೆನ್ಝೀನ್ ಅಲ್ಲಿ ಇರೋ ಕಾರ್ಬನ್. ಸೊ 3 ಕಾರ್ಬನ್ಸ್ ಗೆ ಬಾಂಡ್ ಆಗಿರೋದ್ರಿಂದ ಇದು ಟರ್ಷಿಯರಿ ಕಾರ್ಬನ್. ಈ ಟರ್ಷಿಯರಿ ಕಾರ್ಬನಿನ ರಿಯಾಕ್ಟಿವಿಟಿ ಜಾಸ್ತಿ ಇರುತ್ತೆ. ಈ ಆಕ್ಸಿಜನ್ ಹೋಗಿ ಟರ್ಷಿಯರಿ ಕಾರ್ಬನ್ ಗೆ ಬಾಂಡ್ ಆಗುತ್ತೆ. ಯು ವಿಲ್ ಬಿ ಗೆಟಿಂಗ್ ಎನ್ ಇಂಟರ್ಮೀಡಿಯೇಟ್ ಲೈಕ್ ದಿಸ್. ನೋಡಿ, C1CH3 ಇದೆ ಅಲ್ವಾ? 1 more CH3 ಇದೆ, ಕರೆಕ್ಟಾ? C ಜೊತೆ ಇನ್ನೊಂದು ಏನಿತ್ತು? H ಇತ್ತು. ಈ ಟರ್ಷಿಯರಿ ಕಾರ್ಬನ್ ಗೆ ಇವೆರಡು ಆಕ್ಸಿಜನ್ಸ್ ಬಾಂಡ್ ಆಗಿಬಿಟ್ಟು ಯು ವಿಲ್ ಬಿ ಗೆಟಿಂಗ್ OOH. ಈ ಎರಡು ಆಕ್ಸಿಜನ್ಸ್ ನ ಈ CH ಬಾಂಡ್ ಗಳ ನಡುವೆ ಆದಾಗ ಇಟ್ ಬಿಕಮ್ COOH. ನೋಡಿ, ಇಲ್ಲಿ ಬಾಂಡ್ O ಬಾಂಡ್, ಇಟ್ ಇಸ್ ನಥಿಂಗ್ ಬಟ್ 2 ಆಕ್ಸಿಜನ್ಸ್ ಜೊತೆಗೆ ಇದೆ,
ಹೌದೇನಮ್ಮ? ಇದು ಪರಾಕ್ಸಿ ಬಾಂಡ್. ಇದು ಏನಿದು? ಪರಾಕ್ಸಿ ಬಾಂಡ್. ಸೊ ದಿಸ್ ಆನ್ ಇಂಟರ್ಮೀಡಿಯೇಟ್ ಬಾಂಡ್ ಕ್ಯುಮೀನ್ ಪರಾಕ್ಸೈಡ್. ಕ್ಯುಮೀನ್ ಪರಾಕ್ಸೈಡ್. ಕ್ಯುಮೀನ್ ಪರಾಕ್ಸೈಡ್ ಏನದು? ಕ್ಯುಮೀನ್ ಪರಾಕ್ಸೈಡ್. ಈ ಕ್ಯುಮೀನ್ ಪರಾಕ್ಸೈಡ್ ನ ಹೈಡ್ರೋಲಿಸಿಸ್ ಮಾಡ್ತೀನಿ. ಏನ್ ಮಾಡ್ತೀರಿ? ಹೈಡ್ರೋಲಿಸಿಸ್. ಬಾಂಡ್ ನ ಏನ್ ಮಾಡ್ತೀರಿ? ಈಗ ಡಿವೈಡ್ ಮಾಡ್ತೀರಿ. ಯಾವ ರೀತಿ ಬಾಂಡ್ ಡಿವೈಡ್ ಮಾಡ್ತೀರಿ ಅಂದ್ರೆ ನೋಡಿ, ಈ ಬಾಂಡ್ ಏನಾಗುತ್ತೆ? ಈ ಬಾಂಡ್ ಇಲ್ಲಿ ಶಿಫ್ಟ್ ಆಗುತ್ತೆ. ಇಫ್ ದಿಸ್ ಬಾಂಡ್ ಶಿಫ್ಟ್ಸ್ ಹಿಯರ್, ಈ ಸಿಂಗಲ್ ಬಾಂಡ್ ಇದ್ದೇನಾಯ್ತು? ಡಬಲ್ ಬಾಂಡ್ ಆಯ್ತು. ಕೊನೆಗೆ ಉಳಿದಿದ್ದೇನು ನಮಗೆ? OH. ಯಾವಾಗ ಈ ಬಾಂಡ್ ಇಲ್ಲಿ ಶಿಫ್ಟ್ ಆಗುತ್ತೆ, ಈ ಬೆಂಜಿನ್ ಮತ್ತೆ ಇರೋ ಕಾರ್ಬನ್ ಮತ್ತೆ ಇರೋ ಬಾಂಡ್ ಕಟ್ ಆಗಿ ಇದು OH ಜೊತೆಗೆ ಹೋಗಿ ಬಾಂಡ್ ಮಾಡ್ಕೊಳ್ಳುತ್ತೆ. ಏನಾಗುತ್ತೆ? OH ಜೊತೆಗೆ ಹೋಗಿ ಬಾಂಡ್. ಸೊ ಇದಿಷ್ಟು ಗ್ರೂಪ್ ಏನಿದೆ, CH3 C ಡಬಲ್ ಬಾಂಡ್ O CH3, ಇದಿಷ್ಟು ಎಸಿಟೋನ್ ಗ್ರೂಪ್ ಕಂಪ್ಲೀಟ್ ಆಚೆ ಹೋಗ್ಬಿಟ್ಟು OH ಗ್ರೂಪ್ ನಿಮಗೆ ಇಲ್ಲಿ ಬಂದ್ಬಿಟ್ಟು, ಸೊ ಇನ್ ಪ್ರೆಸೆನ್ಸ್ ಆಫ್ ಆಸಿಡ್ ನೀವು ಹೈಡ್ರೋಲಿಸಿಸ್ ಮಾಡಬೇಕು. ಆಸಿಡ್ ಯೂಸ್ ಮಾಡ್ಕೊಂಡು ಮಾಡಬೇಕು. ಆಸಿಡ್ ಹೈಡ್ರೋಲಿಸಿಸ್ ಅಂತ ಕರೀತೀವಿ ಅದನ್ನ. ಏನ್ ಬರುತ್ತೆ ನಿಮ್ಮಲ್ಲಿ? ಸೊ ಈಗೇನಿಲ್ಲಿ CH3 C ಡಬಲ್ ಬಾಂಡ್ O CH3 ಗ್ರೂಪ್ ಆಚೆ ಹೋಗಿ OH ಬಂದು ಬೆನ್ಸಿನ್ ಜೊತೆಗೆ ಬಾಂಡ್ ಮಾಡ್ಕೊಂಡು ಏನ್ ಬರುತ್ತೆ ನಿಮಗೆ? ಫಿನಾಲ್. ಫಿನಾಲ್ ಜೊತೆಗೆ CH3 C ಡಬಲ್ ಬಾಂಡ್ O CH3 ಕಾಲ್ಡ್ ಎಸಿಟೋನ್. ಬೈ ಪ್ರಾಡಕ್ಟ್ ಇಲ್ಲಿ ಬರೋದು ಬೈ ಪ್ರಾಡಕ್ಟ್ ಯಾವುದು? ಎಸಿಟೋನ್ ಬರುತ್ತೆ. CH3 C ಡಬಲ್ ಬಾಂಡ್ O CH3 ಬೈ ಪ್ರಾಡಕ್ಟ್ ಹಿಯರ್ ಈಸ್ ಎಸಿಟೋನ್. ಸೊ ಕ್ಯುಮೀನ್ ಈಸ್ ನಥಿಂಗ್ ಬಟ್ ಐಸೋಪ್ರೊಪೈಲ್ ಬೆನ್ಸೀನ್. ಐಸೋಪ್ರೊಪೈಲ್ ಬೆನ್ಸೀನ್ ನ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಟರ್ಷಿಯರಿ ಕಾರ್ಬನ್ಗೆ 2 ಆಕ್ಸಿಜನ್ ಬಾಂಡ್ ಆಗಿ ನಿಮಗೆ ಕ್ಯುಮೀನ್ ಪರಾಕ್ಸೈಡ್ ಬರುತ್ತೆ. ಈ ಕ್ಯುಮೀನ್ ಪರಾಕ್ಸೈಡ್ ಅಡಿಷನಲ್ ಕಾಂಪೌಂಡ್ ಏನಿದೆ ಅದು ಆಸಿಡ್ ಹೈಡ್ರೋಲಿಸಿಸ್ ಆದಾಗ OH ಗ್ರೂಪ್ ಹೋಗಿ ಬೆಂಜಿನ್ ಜೊತೆ ಬಾಂಡ್ ಮಾಡಿಕೊಂಡು ಫಿನಾಲ್ ಆಗುತ್ತೆ. ಸೊ CH3 C ಡಬಲ್ ಬಾಂಡ್ O CH3 ಅಸಿಟೋನ್ ಏನಾಗುತ್ತೆ? ಆಚೆ ಹೋಗುತ್ತೆ. These are the 4 important methods which are used to prepare phenol. ಯಾವ ಮೆಥಡ್ ಇದಾವೆ? ಮೊದಲನೇದು ಫ್ರಮ್ ಕ್ಲೋರೋಬೆನ್ಸಿನ್, ಎರಡನೇದು ಫ್ರಮ್ ಬೆನ್ಜಿನ್ ಸಲ್ಫೋನಿಕ್ ಆಸಿಡ್, ಮೂರನೇದು ಫ್ರಮ್ ಬೆನ್ಜಿನ್ ಡೈಅಜೋನಿಯಂ ಕ್ಲೋರೈಡ್, ನಾಲ್ಕನೇದು ಫ್ರಮ್ ಕ್ಯುಮೀನ್. ಕ್ಯುಮೀನ್ ಇಸ್ ನಥಿಂಗ್ ಬಟ್ ಐಸೋಪ್ರೊಪೈಲ್ ಬೆನ್ಸೀನ್. ಇದರಲ್ಲಿ ಟರ್ಷಿಯರಿ ಕಾರ್ಬನ್ ಇದೆ. ಇದಕ್ಕೆ ಆಕ್ಸಿಜನ್ ಹಾಕಿದಾಗ ಕ್ಯುಮೀನ್ ಪರಾಕ್ಸೈಡ್ ಆಗುತ್ತೆ. ಕ್ಯುಮೀನ್ ಪರಾಕ್ಸೈಡ್ ನ ಆಸಿಡ್ ಹೈಡ್ರೋಲಿಸಿಸ್ ಮಾಡಿದಾಗ ನಿಮಗೆ ಫಿನಾಲ್ ಬರುತ್ತೆ. How do you prepare phenol from cumene? Write the reaction involved in the preparation of phenol from cumene. Explain cumene process for the preparation of phenol. 2 marks ಗೆ ಕೇಳ್ತಾನೆ. ಅರ್ಥ ಆಗ್ತಿದೆಯಾ ಎವ್ರಿವನ್? ಸೊ 4 ಮೆಥಡ್ ಇದೆ. ಕ್ಲೋರೋಬೆನ್ಸಿನ್ ನ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡೋದು, ಆಮೇಲೆ ಬೆನ್ಸಿನ್ ಸಲ್ಫೋನಿಕ್ ಆಸಿಡ್ ನ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ರಿಯಾಕ್ಟ್ ಮಾಡಿದ್ರಿ, ಆಮೇಲೆ ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ನ ವಾರ್ಮ್ ವಾಟರ್ ಜೊತೆಗೆ ರಿಯಾಕ್ಟ್ ಮಾಡಿದ್ರಿ, ಅದೇ ರೀತಿ ಕ್ಯುಮೀನ್ ನ ಸೊ ಡೈಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಮಾಡಿ ಕ್ಯುಮೀನ್ ಪರಾಕ್ಸೈಡ್ ಫಾಲೋಡ್ ಬೈ ಆಸಿಡ್ ಹೈಡ್ರೋಲಿಸಿಸ್ ಮಾಡಿದಾಗ ಯು ವಿಲ್ ಬಿ ಗೆಟಿಂಗ್ ವಾಟ್? ಫಿನಾಲ್. These are the 4 important methods which are used to prepare phenol from chlorobenzene, that is halorine, from benzene sulfonic acid, from benzene diazonium chloride, from cumene. ಅರ್ಥ ಆಗ್ತಿದೆಯಾ? ಸೊ 4 steps which are 4 different methods which are used to prepare phenol. Next, properties of phenol. Properties of phenol. Properties of phenol. So let me see the properties of the phenol. So alcohol's properties ಅಲ್ಲಿ ನಾವು ನೋಡಿದ್ವಿ. Dissociation of CO bond, dissociation of OH bond. ಸೊ ಅಲ್ಲೆಲ್ಲ ನೋಡಿ ಅಸಿಡಿಟಿ ಅದೆಲ್ಲ ನೋಡಿದ್ವಿ. ಸೊ ಇಲ್ಲಿ ಫಿನಾಲ್ಸಿನ ಪ್ರಾಪರ್ಟೀಸ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಪ್ರಾಪರ್ಟೀಸ್ ಆಫ್ ಫಿನಾಲ್. ಪ್ರಾಪರ್ಟೀಸ್ ಆಫ್ ಫಿನಾಲ್. ಮೊದಲನೇ ಪ್ರಾಪರ್ಟಿ ಬಂದು ಎಸಿಡಿಟಿ. ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು ನೀವು. ಎಸಿಡಿಟಿ ಆಫ್ ಫಿನಾಲ್ಸ್ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು. ನಾನು ನಿಮಗೆ ಆಲ್ಕೋಹಾಲ್ಸ್ ಚಾಪ್ಟರ್ ಅಲ್ಲಿ ಅಥವಾ ಆಲ್ಕೋಹಾಲ್ಸ್ ನ ಪ್ರಾಪರ್ಟೀಸ್ ಡಿಸ್ಕಸ್ ಮಾಡುವಾಗ ಎಸಿಡಿಟಿ ಆಫ್ ಆಲ್ಕೋಹಾಲ್ಸ್ ಬಗ್ಗೆ ನಿಮಗೆ ಹೇಳಿದೆ. ಯಾವುದೇ ಒಂದು ಸಬ್ಸ್ಟೆನ್ಸ್ ನ ಆಸಿಡಿಕ್ ಅಂತ ನೀವು ಅಥವಾ ಅದಕ್ಕೆ ಅಸಿಡಿಕ್ ನೇಚರ್ ಇದೆ ಅಂತ ನೀವು ತಿಳ್ಕೊಳ್ಬೇಕಂದಾಗ ಅದನ್ನ ಏನ್ ಮಾಡ್ಬೇಕು ನೀವು? ಸೋಡಿಯಂ ಮೆಟಲ್ ಜೊತೆಗೆ ರಿಯಾಕ್ಟ್ ಮಾಡಬೇಕು ಅಥವಾ ಬೇಸ್ ಜೊತೆಗೆ ರಿಯಾಕ್ಟ್ ಮಾಡಬೇಕು. ಬೇಸ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಸಾಲ್ಟ್ ಅಂಡ್ ವಾಟರ್ ಬಂತು.
ಸೋಡಿಯಂ ಮೆಟಲ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆದರೆ ಆ ಸಬ್ಸ್ಟೆನ್ಸ್ ನಾವೇನಂತ ಕರಿತೀವಿ ಅಸಿಡಿಕ್ ನೇಚರ್ ಇದೆ. ಯಾಕೆ ಅಂದ್ರೆ ಅದು H+ ಕೊಟ್ಟಿರೋದ್ರಿಂದ ಸೋಡಿಯಂ ಜೊತೆಗೆ H2 ಗ್ಯಾಸ್ ಬಂತು, ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ವಾಟರ್ ಬಂತು. ಕರೆಕ್ಟ್ ಏನಪ್ಪಾ? ಅದೇ ರೀತಿ ನೀವು ಫಿನಾಲ್ ನ ತಗೊಂಡು ಸೋಡಿಯಂ ಮೆಟಲ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಫಿನಾಲ್ ಅಲ್ಲಿ OH ಗ್ರೂಪ್ ಇದೆ. OH ಗ್ರೂಪ್ ಅಲ್ಲಿ ಆಕ್ಸಿಜನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದೆನ್ ಹೈಡ್ರೋಜನ್. ಹಾಗಾಗಿ ಪೊಲಾರಿಟಿ ಬರುತ್ತೆ, H+ ಆಚೆ ಹೋಗುತ್ತೆ. ಏನಾಗುತ್ತೆ? H+. ಆ H+ ಸೋಡಿಯಂ ಇಂದ ಒಂದು ಎಲೆಕ್ಟ್ರಾನ್ ತಗೊಂಡ್ಬಿಟ್ಟು ಹೈಡ್ರೋಜನ್ ಆಟಮ್, ಎರಡು ಹೈಡ್ರೋಜನ್ ಆಟಮ್ ಕಂಬೈನ್ ಆಗಿ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಇಟ್ ಲಿಬರೇಟ್ಸ್ H2 ಗ್ಯಾಸ್. ಎಷ್ಟು? half mole of H2 gas. 1 mole of phenol ತಗೊಂಡ್ರೆ half mole of H2 gas. ಜೊತೆಗೆ Na+ ಹೋಗಿ ಈ ಆಕ್ಸಿಜನ್ ಜೊತೆಗೆ ಸೇರಿಕೊಂಡು ನಿಮಗೆ ಏನ್ ಬರುತ್ತೆ? ONA. This is water. Sodium phenoxide. ನಾವು ಆಲ್ಕೋಹಾಲ್ ಚಾಪ್ಟರ್ ಅಲ್ಲಿ ನೋಡಿದ್ವಿ. ಆಲ್ಕೋಹಾಲ್ reacts with sodium metal. It gives RONA+ of H2. ನೋಡಿ, ಆಲ್ಕೋಹಾಲ್ಸ್ ಅಲ್ಲೂ ಕೂಡ H+ ಕೊಟ್ಟು ನಿಮಗೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗಿ ಸೋಡಿಯಂ ಆಲ್ಕೋಹಾಕ್ಸೈಡ್. ಸೊ ಆಲ್ಕೋಹಾಲ್ಸ್ ಇದ್ದಾಗ ಸೋಡಿಯಂ ಆಲ್ಕೋಹಾಕ್ಸೈಡ್ ಬಂದಿತ್ತು, ಫಿನಾಲ್ ಜೊತೆಗೆ ಸೋಡಿಯಂ ಫಿನಾಕ್ಸೈಡ್ ಬಂದಿದೆ. ಏನು ಬಂದಿದೆ? ಸೋಡಿಯಂ ಫಿನಾಕ್ಸೈಡ್. When phenol reacts with sodium, it gives sodium phenoxide and by the liberation of hydrogen gas. ಈ hydrogen gas ಎಲ್ಲಿಂದ ಬಂತು? ಹೆಂಗ್ ಬಂತಿದು? Because phenol donates H+, proton. So H+ ಡೊನೇಟ್ ಮಾಡುವಂತ ಸಬ್ಸ್ಟೆನ್ಸ್ ನ ಏನಂತ ಕರಿತೀವಿ ನಾವು? ಅಸಿಡಿಕ್ ಅಂತ ಕರಿತೀವಿ. ಸೊ ಫಿನಾಲ್ ಅಲ್ಲಿ ಅಸಿಡಿಕ್ ನೇಚರ್ ಇದೆ ಅಂತ ಹೇಳಿ ಈ ರಿಯಾಕ್ಷನ್ ನಿಮಗೆ ಪ್ರೂವ್ ಮಾಡ್ತಾ ಇದೆ. ಇದನ್ನ ಸೋಡಿಯಂ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಮಾಡ್ತಿದೆ. ಸೊ ಹೈಡ್ರೋಜನ್ ಗ್ಯಾಸ್ ಎಲ್ಲಿಂದ ಲಿಬರೇಟ್ ಆಗ್ತಿದೆ? ಫಿನಾಲ್ ನಲ್ಲಿ H+ ಡೊನೇಟ್ ಮಾಡ್ತಿದೆ. ಎನಿ ಸಬ್ಸ್ಟೆನ್ಸ್ ಡೊನೇಟ್ಸ್ H+ ಇಸ್ ಕಾಲ್ಡ್ ಆಸಿಡ್. ಇದನ್ನ ಬಿಟ್ಟು ನೀವು ಇನ್ನೂ ಒಂದು ರಿಯಾಕ್ಷನ್ ತಗೊಂಡು ಫಿನಾಲಿನ ಅಸಿಡಿಕ್ ನೇಚರ್ ನ ಪ್ರೂವ್ ಮಾಡಬಹುದು. ಸೊ ದಟ್ ಈಸ್ ಫಿನಾಲ್ also reacts with sodium hydroxide. Sodium hydroxide is a base. It donates OH-. Phenol is acid. It donates H+. ಇಲ್ಲಿ H+, OH-. ಸೊ ಏನಾಗುತ್ತೆ? ಇಲ್ಲಿ ವಾಟರ್ ಎಲಿಮಿನೇಷನ್ ಆಗಿ Na+ ಹೋಗಿ O- ಜೊತೆಗೆ ಸೇರಿಕೊಂಡು ಅಗೇನ್ ನಿಮಗೆ ಸೋಡಿಯಂ ಫಿನಾಕ್ಸೈಡ್ ಅಂಡ್ ವಾಟರ್ ಬರುತ್ತೆ. ಸೋಡಿಯಂ ಫಿನಾಕ್ಸೈಡ್. ಅರ್ಥ ಆಗ್ತಾ ಇದೆಯಾ ಎವ್ರಿವನ್? ಆರ್ ಯು ಫಾಲೋಯಿಂಗ್? ಸೊ ಹೌ ಡು ಯು ಕೇಮ್ ಟು ನೋ ದಟ್ ಫಿನೋಲ್ಸ್ ಆರ್ ಹ್ಯಾವಿಂಗ್ ಅಸಿಡಿಕ್ ನೇಚರ್ ಅಂದಾಗ ಸೋಡಿಯಂ ಜೊತೆಗೆ ರಿಯಾಕ್ಟ್ ಮಾಡಿದ್ರೆ ಹೈಡ್ರೋಜನ್ ಗ್ಯಾಸ್ ಬಂತು, ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಸಾಲ್ಟ್ ಅಂಡ್ ವಾಟರ್ ಬಂತು. ಸೋಡಿಯಂ ಫಿನಾಕ್ಸೈಡ್ ಹೇಗೆ ಬಂದಿದೆ ಇಲ್ಲಿ? ಸೊ ಇಟ್ ಇಸ್ ಸಾಲ್ಟ್. ಏನಮ್ಮ ಇದು? ಸಾಲ್ಟ್ ಅಂಡ್ ವಾಟರ್. ಇಲ್ಲಿ ಸಾಲ್ಟ್ ಅಂಡ್ ಹೈಡ್ರೋಜನ್ ಗ್ಯಾಸ್. ಸೊ ನಾನು ನಿಮಗೆ ಹೇಳಿದೆ, ಯಾವುದೇ ಒಂದು ಸಬ್ಸ್ಟೆನ್ಸ್ ನ ಅಸಿಡಿಕ್ ಅಂತ ನೀವು ನೋಡ್ಕೊಳ್ಬೇಕಂದಾಗ ಯು ಹ್ಯಾವ್ ಟು ಟ್ರೀಟ್ ದಟ್ ಸಬ್ಸ್ಟೆನ್ಸ್ ವಿತ್ 2 ಇಂಪಾರ್ಟೆಂಟ್ ಕಾಂಪೌಂಡ್ಸ್. ಒಂದು ಸೋಡಿಯಂ ಮೆಟಲ್ ಜೊತೆಗೆ, ಇನ್ನೊಂದು ಬೇಸಸ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಸಾಲ್ಟ್ ಅಂಡ್ ವಾಟರ್ ಬರಬೇಕು. ಸೊ ಸೋಡಿಯಂ ಮೆಟಲ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆದ್ರೆ ಅದನ್ನ ಅಸಿಡಿಕ್ ಅಂತ ಕರಿತೀವಿ. ಸೊ ಸ್ಟ್ರಾಂಗ್ ಇರುವಂತವು, ಲಿಟಲ್ ಬಿಟ್ ಸ್ಟ್ರಾಂಗ್ ಇರುವಂತವು ಎರಡು ಜೊತೆಗೆ ರಿಯಾಕ್ಟ್ ಆಗ್ತವೆ. ಸೊ ವೀಕ್ ಇರುವಂತವು ಬರೀ ಸೋಡಿಯಂ ಜೊತೆಗೆ ಮಾತ್ರ, ಬೇಸ್ ಜೊತೆಗೆ ಆಗಲ್ಲ. ಅದೇನಪ್ಪಾ? ಕರೆಕ್ಟಾ? ಸೊ ಫಿನಾಲ್ reacts with sodium gives sodium phenoxide and dihydrogen gas. Similarly, phenol reacts with sodium hydroxide. It gives sodium phenoxide and water. These two reaction says that phenol donates H+, hence they can act as Bronsted acids. ಅರ್ಥ ಆಗ್ತಿದ್ಯಾ ಎವ್ರಿವನ್? ಸೊ ಈ ಎರಡು ರಿಯಾಕ್ಷನ್ ಇಟ್ಕೊಂಡು ನಾವೇನ್ ಹೇಳಿದ್ವಿ? ಫಿನಾಲ್ಸ್ ಆರ್ ಅಸಿಡಿಕ್ ಅಂತ ಹೇಳಿದ್ವಿ. ಸೊ ನಾನು ನಿಮ್ಗೆ ಹೇಳಿದ್ದೆ ಅಲ್ಲ, ಆಲ್ಕೋಹಾಲ್ಸ್ ಅಲ್ಲಿ ಅಸಿಡಿಕ್ ಅಂತ ಗೊತ್ತಾದ ಮೇಲೆ ಅದರ ಸ್ಟ್ರೆಂತ್ ತಿಳ್ಕೊಳ್ಬೇಕು. ಅದು ಸ್ಟ್ರಾಂಗಾ ವೀಕಾ ಅದನ್ನ ಇನ್ನೊಂದು ಜೊತೆಗೆ ಕಂಪೇರ್ ಮಾಡಿ ನೋಡ್ಬೇಕು. ನಾನು ಹೇಳಿದ್ದೆ ಅಲ್ಲಿ
ಆಲ್ಕೋಹಾಲ್ಸ್ ಇನ್ ಅಸಿಡಿಕ್ ನೇಚರ್ ಎರಡು ಪಾಯಿಂಟ್ ಮೇಲೆ ಡಿಸೈಡ್ ಆಗುತ್ತೆ. ಒಂದು ಸ್ಟೆಬಿಲಿಟಿ ಆಫ್ ಆಲ್ಕೋಕ್ಸೈಡ್, ಇನ್ನೊಂದು ಪೊಲಾರಿಟಿ ಆಫ್ OH. ಸ್ಟೆಬಿಲಿಟಿ ಆಫ್ ಆಲ್ಕೋಕ್ಸೈಡ್ ಅಂಡ್ ಪೊಲಾರಿಟಿ ಆಫ್ OH ಇವೆರಡರ ಮೇಲೆ ಡಿಸೈಡ್ ಆಗುತ್ತೆ. ಇಲ್ಲೂ ಅಷ್ಟೇ ಸ್ಟ್ರೆಂತ್ ಅಸಿಡಿಕ್ ಸ್ಟ್ರೆಂತ್. ಎಂತ ಸ್ಟ್ರೆಂತ್ ಇದು? acidic strength of phenol depends on two important factors. One is stability of phenoxide ion. Phenols ತಗೊಂಡಾಗ phenoxide ion, alcohols ತಗೊಂಡಾಗ alkoxide ion. ಎರಡನೇದು polarity of OH bond. So polarity of OH bond to stability of phenoxide ion. So phenoxide ion ಗೆ stability ಜಾಸ್ತಿ ಇದ್ರೆ more acidic. Polarity of OH bond ಜಾಸ್ತಿ ಇದ್ರೆ more acidic. ಈಗ ಆಲ್ಕೋಹಾಲ್ ಮತ್ತೆ ಫಿನಾಲ್ ಇವೆರಡನ್ನು ಕಂಪೇರ್ ಮಾಡೋಣ. ಆಲ್ಕೋಹಾಲ್ ಅಂಡ್ ಫಿನಾಲ್ ಇವೆರಡನ್ನ ಏನ್ ಮಾಡೋಣ ಈಗ ನಾವು ಕಂಪೇರ್ ಮಾಡೋಣ. ಆಲ್ಕೋಹಾಲ್ ಫಾರ್ಮುಲಾ ಏನಪ್ಪ? ROH. ಇದನ್ನ ಸೋಡಿಯಂ ಜೊತೆಗೆ ರಿಯಾಕ್ಟ್ ಮಾಡಿದಾಗ ನಿಮಗೆ ಏನ್ ಬರುತ್ತೆ? ಸೋಡಿಯಂ ಆಲ್ಕೋಕ್ಸೈಡ್ ಬರುತ್ತೆ. ಅಲ್ಲಿ ಬರುವಂತ ಆಲ್ಕೋಕ್ಸೈಡ್ ಅಯಾನ್ ಹೌದೇನಮ್ಮ? ಕರೆಕ್ಟಾ? ಆಲ್ಕೋಹಾಲ್ಸ್ ಇಂದ ಏನ್ ಬಂದಿತ್ತು ನಿಮ್ಗೆ? ಆಲ್ಕೋಕ್ಸೈಡ್ ಅಯಾನ್ ಬಂದಿತ್ತು, H+ ಕೊಟ್ಟಾಗ. ಅದೇ ರೀತಿ ಫಿನಾಲ್ ತಗೋ. ಫಿನಾಲ್ ನಲ್ಲಿ H+ ಕೊಟ್ಟಾಗ ಏನ್ ಬರುತ್ತೆ? When phenol donates H+, it forms phenoxide ion. ಏನ್ ಬರುತ್ತೆ ನಿಮಗೆ? phenoxide ion. Alcohol donates H+ gives alkoxide. Phenol donates H+ gives phenoxide. ಈಗ ಆಲ್ಕೋಕ್ಸೈಡ್ ಮತ್ತೆ ಫಿನಾಕ್ಸೈಡ್ ಇವೆರಡನ್ನ ಕಂಪೇರ್ ಮಾಡಿ ಯಾವುದು ಮೋರ್ ಸ್ಟೇಬಲ್ ಅಂತೀರಾ ನೀವು? ವಿಚ್ ಈಸ್ ಮೋರ್ ಸ್ಟೇಬಲ್? ಆಲ್ಕೋಕ್ಸೈಡ್ ಅಲ್ಲೂ ಆಕ್ಸಿಜನ್ ಮೇಲೆ ಮೈನಸ್ ಚಾರ್ಜ್, ಫಿನಾಕ್ಸೈಡ್ ಅಲ್ಲೂ ಆಕ್ಸಿಜನ್ ಮೇಲೆ ಮೈನಸ್ ಚಾರ್ಜ್. ಆದ್ರೆ ಆಲ್ಕೋಕ್ಸೈಡ್ ಅಲ್ಲಿ ಮೈನಸ್ ಚಾರ್ಜ್ ಇರೋ ಆಕ್ಸಿಜನ್ ಗೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆ, ಆಲ್ಕೈಲ್ ಗ್ರೂಪ್. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇರೋದ್ರಿಂದ ಮ್ಯಾಗ್ನಿಟ್ಯೂಡ್ ಆಫ್ ನೆಗೆಟಿವ್ ಚಾರ್ಜ್ ಜಾಸ್ತಿ ಆಗಿ ಸ್ಟೆಬಿಲಿಟಿ ಕಡಿಮೆ ಆಗುತ್ತೆ. ಕರೆಕ್ಟ್ ಏನಪ್ಪಾ? ಇಲ್ಲಿರೋದು ಪ್ಲಸ್ ಚಾರ್ಜ್ ಅಲ್ಲ, ಏನಿದು ಮೈನಸ್ ಚಾರ್ಜ್. ಮೈನಸ್ ಚಾರ್ಜ್ಗಳಿದ್ದಾಗ, ಡೊನೇಟಿಂಗ್ ಗ್ರೂಪ್ಸ್ ಇದ್ದಾಗ ಇನ್ನೂ ಮೈನಸ್ ಚಾರ್ಜ್ ಏನಾಗುತ್ತೆ? ಎಲೆಕ್ಟ್ರಾನ್ಸ್ ಡೊನೇಟಿಂಗ್ ಗ್ರೂಪ್ಸ್. ಎಲೆಕ್ಟ್ರಾನ್ಸ್ ಅಂದ್ರೆ ಚಾರ್ಜ್ ಏನು? ಮೈನಸ್. ಸೊ ನೆಗೆಟಿವ್ ಚಾರ್ಜಸ್ ಇನ್ನೂ ಜಾಸ್ತಿ ಆಗಿ ಸ್ಟೆಬಿಲಿಟಿ ಕಡಿಮೆ ಆಗುತ್ತೆ. ಆದ್ರೆ ಫಿನಾಕ್ಸೈಡ್ ಅಲ್ಲಲ್ಲ. ಫಿನಾಕ್ಸೈಡ್ ಅಯಾನ್ ಅಲ್ಲಿ ರೆಸೋನೇಟಿಂಗ್ ಸ್ಟ್ರಕ್ಚರ್ಸ್ ಇದೆ. ಫಿನಾಕ್ಸೈಡ್ ಅಯಾನ್ ಅಲ್ಲಿ ಇದೆ ರೆಸೋನೇಟಿಂಗ್ ಸ್ಟ್ರಕ್ಚರ್ಸ್. ಏನದು ರೆಸೋನೇಟಿಂಗ್ ಸ್ಟ್ರಕ್ಚರ್ಸ್? ಇಲ್ಲಿರೋ ಮೈನಸ್ ಚಾರ್ಜ್ ಡಿಲೋಕಲೈಸೇಷನ್ ನೋಡಿದಿರಲ್ವಾ? ಸೊ ಇಲ್ಲಿರೋ ಮೈನಸ್ ಚಾರ್ಜ್ ಇಲ್ಲಿ ಶಿಫ್ಟ್ ಆಗುತ್ತೆ. ಆಗ ಇಲ್ಲಿರುವಂತ ಪೈ ಬಾಂಡ್ ಏನಿದೆ, ಪೈ ಬಾಂಡ್ ಇದೆ ತಾನೆ, ಅದು ಈ ಕಾರ್ಬನ್ ಗೆ ಶಿಫ್ಟ್ ಆಗುತ್ತೆ. ಆಗ ಕೊನೋನಿಕಲ್ ಸ್ಟ್ರಕ್ಚರ್ಸ್ ಅಥವಾ ರೆಸೋನೇಟಿಂಗ್ ಸ್ಟ್ರಕ್ಚರ್ಸ್ ಅಂತೀವಿ. ನೆನಪಿದೆಯೇನಪ್ಪಾ? ಸೊ ಏನಾಗುತ್ತೆ ಈಗ? ಏನಾಗುತ್ತೆ? ಸೊ ಈ ಬಾಂಡ್ ಇಲ್ಲಿ ಶಿಫ್ಟ್ ಆದಾಗ ಸಿಂಗಲ್ ಬಾಂಡ್ ಓ ಇಲ್ಲಿದೆ, ಏನಾಗುತ್ತಮ್ಮ? ಡಬಲ್ ಬಾಂಡ್ ಓ ಆಗುತ್ತೆ. ಏನಾಗುತ್ತೆ? ಡಬಲ್ ಬಾಂಡ್ ಓ. ಸೊ ಈ ಬಾಂಡ್ ಇಲ್ಲಿ ಶಿಫ್ಟ್ ಆದಾಗ ಈ ಪೈ ಬಾಂಡ್ ಈ ಕಾರ್ಬನ್ ಮೇಲೆ ಬರುತ್ತಲ್ವಾ? ಹಾಗಾಗಿ ಇಲ್ಲಿ ಏನ್ ಬರುತ್ತೆ ನಿಮಗೆ? ಮೈನಸ್ ಚಾರ್ಜ್. ಈ ಬಾಂಡ್ ಇಲ್ಲಿ ಶಿಫ್ಟ್ ಆದಾಗ ಈ ಕಾರ್ಬನ್ ಮೇಲ್ಗಡೆ ಏನ್ ಬರುತ್ತೆ? ಮೈನಸ್ ಚಾರ್ಜ್. ಈ ಎರಡು ಡಬಲ್ ಬಾಂಡ್ಸ್ ಗಳು ಏನಿದೆಯೋ ಹಂಗೆ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ? ನೆಕ್ಸ್ಟ್ ಸೊ ಈ ಮೈನಸ್ ಚಾರ್ಜ್ ಇಲ್ಲಿ ಶಿಫ್ಟ್ ಆಗಿ ಇಲ್ಲಿ ಡಬಲ್ ಬಾಂಡ್ ಬರುತ್ತೆ. ಸೊ ಇದೇನಾಗುತ್ತೆ? ಅಗೇನ್ ಇಟ್ ಗೋಸ್ ಟು ಹಿಯರ್. ಆಗೇನ್ ಬರುತ್ತೆ ನಿಮಗೆ? ಹೇಳಿ. ಸೊ ಬೆನ್ಸಿನ್ ಹಂಗೆ ಇದೆ. ಸೊ ಡಬಲ್ ಬಾಂಡ್ ಓ ಇದೆ ಇಲ್ಲಿ ಅಲ್ವಾ? ಸೊ ಇಲ್ಲಿ ಶಿಫ್ಟ್ ಆದಾಗ ಇಲ್ಲಿಗೆ ಡಬಲ್ ಬಾಂಡ್ ಬಂತು. ಈ ಬಾಂಡ್ ಇಲ್ಲಿ ಶಿಫ್ಟ್ ಆದಾಗ ಇಲ್ಲಿ ಮೈನಸ್ ಚಾರ್ಜ್ ಬಂತು. ದಿಸ್ ಡಬಲ್ ಬಾಂಡ್ ರಿಮೈನ್ಸ್ ಆಸ್ ಇಟ್ ಇಸ್. ಸೊ ನೆಕ್ಸ್ಟ್ ಏನಾಗುತ್ತೆ ಈಗ ನೋಡಿ? ದಿಸ್ ಮೈನಸ್ ಚಾರ್ಜ್ ಶಿಫ್ಟ್ ಟು ಹಿಯರ್, ದಿಸ್ ಬಾಂಡ್ ಶಿಫ್ಟ್ ಟು ಹಿಯರ್. ಸೊ ಏನಾಗುತ್ತೆ ಈಗ? ಸೊ ಡಬಲ್ ಬಾಂಡ್ ಓ ಹೇಳಿ. ಸಿಂಗಲ್ ಡಬಲ್ ಬಾಂಡ್ ಇಲ್ಲಿದೆ, ಇಲ್ಲಿ ಶಿಫ್ಟ್ ಆದಾಗ ಇಲ್ಲಿ ಡಬಲ್ ಬಾಂಡ್ ಬಂತು. ಈ ಬಾಂಡ್ ಇಲ್ಲಿ ಹೋದಾಗ ಇಲ್ಲಿಗೆ ಮೈನಸ್ ಚಾರ್ಜ್ ಬಂತು. ಸೊ ನೆಕ್ಸ್ಟ್ ಏನಾಗುತ್ತೆ ಈಗ?
again this negative charge shifts here and this bond goes to here. ಏನಾಯ್ತು ಈಗ ಇಲ್ಲೊಂದು ಡಬಲ್ ಬಾಂಡ್ ಇತ್ತು, ಇಲ್ಲೊಂದು ಡಬಲ್ ಬಾಂಡ್ ಇತ್ತು, ಈ ಬಾಂಡ್ ಇಲ್ಲಿ ಶಿಫ್ಟ್ ಆದಾಗ ಇಲ್ಲಿ ಡಬಲ್ ಬಾಂಡ್ ಬಂತು, ಇದು ಮತ್ತೆ ಆಕ್ಸಿಜನ್ ಮೇಲೆ ಹೋದಾಗ ಸಿಂಗಲ್ ಬಾಂಡ್ ಓ ಮೇಲೆ ಮೈನಸ್ ಚಾರ್ಜ್. ಏನಿಗೆ ಮೈನಸ್ ಚಾರ್ಜ್ ಇದೆ ಆಕ್ಸಿಜನ್ನಿನ ಮೇಲೆ ಅದು ಥ್ರೂ ಔಟ್ ದ ಮಾಲಿಕ್ಯೂಲ್ ಏನಾಗಿದೆ, ಡಿಲೋಕಲೈಸೇಷನ್ ಆಗಿದೆ. ಏನಾಗಿದೆ? ಡಿಲೋಕಲೈಸೇಷನ್. ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಬಂದಿದೆ, ಕೊನೋನಿಕಲ್ ಸ್ಟ್ರಕ್ಚರ್ಸ್ ಬಂದಿದೆ. ಆ ನೆಗೆಟಿವ್ ಚಾರ್ಜ್ ಪ್ರೆಸೆಂಟ್ ಆನ್ ದ oxygen in the phenoxide is involved in the resonance, ಅರ್ಥ ಆಗ್ತಿದೆಯಾ? ಸೊ ಬಿಕಾಸ್ ಆಫ್ ದಿಸ್ ರೆಸೊನೇಟಿಂಗ್ ಸ್ಟ್ರಕ್ಚರ್ phenoxide ion is more stable than ಈ ಆಲ್ಕೋಕ್ಸೈಡ್ಗೂ ಫಿನಾಕ್ಸೈಡ್ಗೂ ಕಂಪೇರ್ ಮಾಡಿದಾಗ ಫಿನಾಕ್ಸೈಡ್ ಅಯಾನ್ ಈಸ್ ಮೋರ್ ಸ್ಟೇಬಲ್ ದೆನ್ ಆಲ್ಕೋಕ್ಸೈಡ್. Phenoxide ion is more stable than alkoxide. Phenoxide ion is more stable than alkoxide because of due to resonance ಅಥವಾ due to resonating ಸ್ಟ್ರಕ್ಚರ್. ಈಗ ಆಲ್ಕೋಹಾಲ್ಸ್ ತಗೊಂಡಿದ್ದೆ, H+ ಕೊಟ್ಟಾಗ ಆಲ್ಕೋಕ್ಸೈಡ್ ಬಂತು. ಫಿನಾಲ್ಸ್ ತಗೊಂಡೆ, H+ ಕೊಟ್ಟಾಗ ಫಿನಾಕ್ಸೈಡ್ ಬಂತು. ಇವೆರಡರದ್ದು ಸ್ಟ್ರೆಂತ್ ಯಾವುದು ಮೋರ್ ಅಸಿಡಿಕ್ ಯಾವುದು ಲೆಸ್ ಅಸಿಡಿಕ್ ಅಂತ ನೋಡ್ಬೇಕಂದಾಗ ಸ್ಟೆಬಿಲಿಟಿ ಆಫ್ ರೆಸ್ಪೆಕ್ಟಿವ್ ಆಲ್ಕೋಕ್ಸೈಡ್ ಅಥವಾ ಫಿನಾಕ್ಸೈಡ್ ನೋಡ್ಬೇಕು. ಇಲ್ಲೇ ಇದೆ ಸ್ಟೆಬಿಲಿಟಿ. ಫಿನಾಲ್ಸ್ ಅಲ್ಲಿ ಫಿನಾಕ್ಸೈಡ್, ಆಲ್ಕೋಹಾಲ್ಸ್ ಅಲ್ಲಿ ಆಲ್ಕೋಕ್ಸೈಡ್. ಈ ಆಲ್ಕೋಹಾಲ್ ಇಂದ ಬಂದಿರೋ ಆಲ್ಕೋಕ್ಸೈಡ್, ಫಿನಾಲ್ ಇಂದ ಬಂದಿರೋ ಫಿನಾಕ್ಸೈಡ್, ಇವೆರಡರಲ್ಲಿ ಕಂಪೇರ್ ಮಾಡ್ತಾ ಇದ್ದೀನಿ ಯಾವುದು ಸ್ಟೇಬಲ್ ಅಂತ. ಆಲ್ಕೋಕ್ಸೈಡ್ ಅಲ್ಲಿ ಆಕ್ಸಿಜನ್ ಮೇಲೆ ಮೈನಸ್ ಚಾರ್ಜ್ ಇತ್ತು, ಇದಕ್ಕೆ ಆಲ್ಕೈಲ್ ಗ್ರೂಪ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಅಟ್ಯಾಚ್ ಆಗಿತ್ತು. ಮ್ಯಾಗ್ನಿಟ್ಯೂಡ್ ಆಫ್ ನೆಗೆಟಿವ್ ಚಾರ್ಜ್ ಜಾಸ್ತಿ ಆಗೋದ್ರಿಂದ ಅದು ಲೆಸ್ ಸ್ಟೇಬಲ್. ಬಟ್ ಫಿನಾಕ್ಸೈಡ್ ಅಯಾನ್ ಅಲ್ಲಿ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಇದೆ. ಏನಿದೆ? ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್. ಬಿಕಾಸ್ ಆಫ್ ದಿಸ್ ರೆಸೊನೇಟಿಂಗ್ ಸ್ಟ್ರಕ್ಚರ್ ಫಿನಾಕ್ಸೈಡ್ ಅಯಾನ್ ಈಸ್ ಮೋರ್ ಸ್ಟೇಬಲ್ ದೆನ್ ಆಲ್ಕೋಕ್ಸೈಡ್ ಅಯಾನ್. ಈಗ ಆಲ್ಕೋಕ್ಸೈಡ್ ಅಯಾನಿಗೂ ಫಿನಾಕ್ಸೈಡ್ ಅಯಾನಿಗೂ ಕಂಪೇರ್ ಮಾಡಿದಾಗ ವಿಚ್ ಈಸ್ ಮೋರ್ ಸ್ಟೇಬಲ್? Phenoxide is more stable. Why phenoxide is more stable? Because of resonating structures. ಈಗ phenoxide ion is more stable than alkoxide ಅಂದಾಗ between alcohol and phenol which is more acidic? ಆಲ್ಕೋಹಾಲ್, ಫಿನಾಲ್ ಇವೆರಡರಲ್ಲಿ ಯಾವುದು ಜಾಸ್ತಿ ಅಸಿಡಿಕ್ ಅಪ್ಪ? ಯಾವುದರಿಂದ ಜಾಸ್ತಿ ಸ್ಟೇಬಲ್ ಇರೋ ರೆಸ್ಪೆಕ್ಟಿವ್ ಆಕ್ಸೈಡ್ ಬರುತ್ತೋ, ಆಲ್ಕೋಹಾಲ್ಸ್ ಅಲ್ಲಿ ಆಲ್ಕೋಕ್ಸೈಡ್, ಫಿನಾಲ್ಸ್ ಅಲ್ಲಿ ಫಿನಾಕ್ಸೈಡ್. ಈ ಆಲ್ಕೋಕ್ಸೈಡ್ ಮತ್ತೆ ಫಿನಾಕ್ಸೈಡ್ ಅಲ್ಲಿ ಯಾವ್ದು ಸ್ಟೇಬಲ್? ಫಿನಾಕ್ಸೈಡ್ ಈಸ್ ಸ್ಟೇಬಲ್. ಸೊ ಫಿನಾಕ್ಸೈಡ್ ಅಯಾನಿನ ಸ್ಟೆಬಿಲಿಟಿ ಜಾಸ್ತಿ ಇರೋದ್ರಿಂದ ಐ ಕ್ಯಾನ್ ರೈಟ್ ಲೈಕ್ ದಿಸ್ ಇಂಪಾರ್ಟೆಂಟ್ ಅಮ್ಮ. ಸೊ ಆಲ್ಕೋಹಾಲ್ಸ್ ಆರ್ ಫಿನಾಲ್ಸ್ ಆರ್ more acidic. Phenols are more acidic than alcohols. Phenols are more acidic than alcohols. Example ಕೇಳ್ತಾರೆ. Why phenols are more acidic than alcohols? Why phenols are more acidic than alcohols? Because phenoxide ion, phenols can form phenoxide ion which is more stable than alkoxide ion. ಈಗ ಆಲ್ಕೋಹಾಲ್, ಫಿನಾಲ್ ತಗೊಂಡಾಗ ಆಲ್ಕೋಹಾಲ್ ಇಂದ ಆಲ್ಕೋಕ್ಸೈಡ್, ಫಿನಾಲ್ ಇಂದ ಫಿನಾಕ್ಸೈಡ್. ಇವೆರಡರಲ್ಲಿ ಸ್ಟೇಬಲ್ ಯಾವುದು? ಫಿನಾಕ್ಸೈಡ್. ಯಾಕೆ ಫಿನಾಕ್ಸೈಡ್ ಮೋರ್ ಸ್ಟೇಬಲ್? ಬಿಕಾಸ್ ಆಫ್ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್. ಫಿನಾಲ್ಸ್ ಆರ್ ಮೋರ್ ಅಸಿಡಿಕ್ ದೆನ್ ಆಲ್ಕೋಹಾಲ್ಸ್. ರಿಮೆಂಬರ್, ಫಿನಾಲ್ಸ್ ಆರ್ ಮೋರ್ ಅಸಿಡಿಕ್ ದೆನ್ ಆಲ್ಕೋಹಾಲ್ಸ್. ಆಲ್ಕೋಹಾಲ್, ಫಿನಾಲ್ ತಗೊಂಡಾಗ ಅಸಿಡಿಕ್ ಯಾವ್ದು ಜಾಸ್ತಿ ಇದೆ? ಫಿನಾಲ್ಸ್ ಗೆ ಅಸಿಡಿಕ್ ನೇಚರ್ ಜಾಸ್ತಿ ಇದೆ. ಇವೆರಡು ಆಸಿಡ್ಸ್ ಅಲ್ಲ ಅಂತಿಲ್ಲ ನಾನು, ಇವೆರಡಕ್ಕೂ ಅಸಿಡಿಕ್ ನೇಚರ್ ಇದೆ. ಆಲ್ಕೋಹಾಲಿಗೂ ಅಸಿಡಿಕ್ ನೇಚರ್ ಇದೆ, ನಾವು ನೋಡಿದೀವಿ. ಫಿನಾಲ್ಸಿಗೂ ಅಸಿಡಿಕ್ ನೇಚರ್ ಇದೆ. ಬಿಟ್ವೀನ್ ಆಲ್ಕೋಹಾಲ್ ಅಂಡ್ ಫಿನಾಲ್ ಯಾವುದು ಮೋರ್ ಅಸಿಡಿಕ್ ಅಂದಾಗ ಫಿನಾಲ್ಸ್ ಆಗುತ್ತೆ. ಫಿನಾಲ್ಸ್ ಆರ್ ಮೋರ್ ಅಸಿಡಿಕ್ ದೆನ್ ಆಲ್ಕೋಹಾಲ್ಸ್ ಬಿಕಾಸ್ ಫಿನಾಲ್ಸ್ ಕ್ಯಾನ್ ಫಾರ್ಮ್ ಫಿನಾಕ್ಸೈಡ್ ಅಯಾನ್. Phenol can form phenoxide ion which is more stable than alkoxide due to resonating structures.
ಫಿನಾಕ್ಸೈಡ್ ಅಲ್ಲಿ ಇರುವಂತಹ ಆಕ್ಸಿಜನ್ ಮೇಲೆ ಇರುವಂತಹ ನೆಗೆಟಿವ್ ಚಾರ್ಜ್ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಅಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ದಿಸ್ ಈಸ್ ಮೋರ್ ಸ್ಟೇಬಲ್. ಇಟ್ ಕ್ಯಾನ್ ಡೊನೇಟ್ H+ ಮೋರ್ ಫಾಸ್ಟರ್ ವೆನ್ ಕಂಪೇರ್ಡ್ ಟು ಆಲ್ಕೋಹಾಲ್. ಇವೆರಡರಲ್ಲೂ ಪ್ರೋಟಾನ್ ಡೊನೇಟಿಂಗ್ ನೇಚರ್ ಫಾಸ್ಟ್ ಇರುವಂತದ್ದು ಫಿನಾಲ್. ಯಾಕೆಂದ್ರೆ ಅದು ಬೇಗ H+ ಕೊಟ್ಟಿದ ತಕ್ಷಣ ಸ್ಟೇಬಲ್ ಫಿನಾಕ್ಸೈಡ್ ಬಂದ್ಬಿಡುತ್ತೆ. ಆ ಫಿನಾಕ್ಸೈಡ್ ಅಲ್ಲಿ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಬರುತ್ತೆ, ಅದಕ್ಕೆ ಇದು ಸ್ಟೇಬಲ್. ಬಟ್ ಆಲ್ಕೋಹಾಲ್ಸ್ H+ ಕೊಟ್ಟಿದ ತಕ್ಷಣ ಆಲ್ಕೋಕ್ಸೈಡ್ ಲೆಸ್ ಸ್ಟೇಬಲ್ ಆಲ್ಕೋಕ್ಸೈಡ್ ಬರ್ತಿದೆ. ಲೆಸ್ ಸ್ಟೇಬಲ್ ಬರೋದು ಬೇಗ ಆಗುತ್ತೋ, ಮೋರ್ ಸ್ಟೇಬಲ್ ಬರೋದು ಬೇಗ ಆಗುತ್ತೋ, ಮೋರ್ ಸ್ಟೇಬಲ್ ಬರೋದು ಬೇಗ ಆಗುತ್ತೆ. ಹಾಗಾಗಿ ಫಿನಾಲ್ಸ್ ಆರ್ ಮೋರ್ ಅಸಿಡಿಕ್ ದೆನ್ ಆಲ್ಕೋಹಾಲ್ಸ್. Between alcohol and phenol, which is more acidic, and why? Between alcohol and phenol, which is more acidic, and why? Between alcohol and phenol, phenols are more acidic than alcohols because phenol can produce phenoxide ion, which is more stable than alkoxide ion because of resonating structures. ಅಥವಾ due to resonating structures. Phenols can form phenoxide ion which is more stable than alkoxide ion due to resonating structures. Hence phenols are more acidic than alcohols. ಅರ್ಥ ಮಾಡ್ಕೊಳ್ಳಿ, ಫಿನಾಲ್ಸ್ಗೆ ಅಸಿಡಿಕ್ ನೇಚರ್ ಇದೆ. ಸೋಡಿಯಂ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಯಿತು. ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಸಾಲ್ಟ್ ಅಂಡ್ ವಾಟರ್ ಬಂತು. ಈ ಎರಡೂ ರಿಯಾಕ್ಷನ್ಸ್ ಅಲ್ಲೂ ಫಿನಾಲ್ಸ್ H+ ಕೊಟ್ಟಿದೆ. ಹಾಗಾಗಿ ಫಿನಾಲ್ಗೆ ಅಸಿಡಿಕ್ ನೇಚರ್ ಇದೆ. ಈ ಅಸಿಡಿಕ್ ನೇಚರ್ ಅಥವಾ ಅಸಿಡಿಕ್ ಸ್ಟ್ರೆಂತ್, ಕೆಪಾಸಿಟಿ, ಡೊನೇಷನ್ ಆಫ್ H+, ಸ್ಟೆಬಿಲಿಟಿ ಆಫ್ ಫಿನಾಕ್ಸೈಡ್ ಮೇಲೆ ಡಿಪೆಂಡ್ ಆಗಿದೆ, ಪೊಲಾರಿಟಿ ಆಫ್ OH ಮೇಲೆ ಡಿಪೆಂಡ್ ಆಗಿದೆ. ಅರ್ಥ ಆಗ್ತಿದೆಯಾ? ಸೊ ಫಿನಾಕ್ಸೈಡ್ ಅನ್ನು ತಗೊಂಡಾಗ ಇದರಲ್ಲಿ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಬರುತ್ತೆ, ಹೌದೇನಮ್ಮ? ಹಾಗಾಗಿ ಫಿನಾಕ್ಸೈಡ್ ಈಸ್ ಮೋರ್ ಸ್ಟೇಬಲ್ ವೆನ್ ಕಂಪೇರ್ಡ್ ಟು ಆಲ್ಕೋಕ್ಸೈಡ್. ಹಾಗಾಗಿ ಆಲ್ಕೋಹಾಲ್ ಮತ್ತೆ ಫಿನಾಲ್ ಕಂಪೇರ್ ಮಾಡಿದಾಗ ವಿಚ್ ಈಸ್ ಮೋರ್ ಅಸಿಡಿಕ್? ಫಿನಾಲ್ಸ್ ಆರ್ ಮೋರ್ ಅಸಿಡಿಕ್ ದೆನ್ ಆಲ್ಕೋಹಾಲ್ಸ್. ವೈ? ಬಿಕಾಸ್ ಫಿನಾಲ್ಸ್ ಕ್ಯಾನ್ ಫಾರ್ಮ್ ಫಿನಾಕ್ಸೈಡ್ ಅಯಾನ್ ವಿಚ್ ಈಸ್ ಮೋರ್ ಸ್ಟೇಬಲ್ ಡ್ಯೂ ಟು ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್. ಅರ್ಥ ಆಗ್ತಿದ್ಯಾ? Are you following? ಈಗ ಸ್ಟೆಬಿಲಿಟಿ ಆಫ್ ಫಿನಾಕ್ಸೈಡ್ ಪಾಯಿಂಟ್ ಆಗಿದೆ. ಎರಡನೇದು ಪೊಲಾರಿಟಿ ಆಫ್ OH ಬಾಂಡ್. ಪೊಲಾರಿಟಿ ಆಫ್ OH ಬಾಂಡ್ ನೋಡಿ, ಈ ಫಿನಾಲ್ಗಳಿಗೆ ಎಲೆಕ್ಟ್ರಾನ್ ಡೊನೇಟಿಂಗ್ ಅಥವಾ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಇದ್ದಾಗ ನೋಡಿ, ಫಿನಾಲ್ ತಗೊಂಡಿದ್ದೀನಿ. ಸೊ ಫಿನಾಲ್ಗೆ ಒಂದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಯಾವುದು? ಮಿಥೈಲ್ ಗ್ರೂಪ್. ಮಿಥೈಲ್ ಗ್ರೂಪ್ ಇಸ್ ಎ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ which donates electrons to ಎಲ್ಲಿಗೆ ಡೊನೇಟ್ ಮಾಡುತ್ತಿದೆ ಎಲೆಕ್ಟ್ರಾನ್ಸ್ ನ? ಫಿನಾಲ್, ಬೆನ್ಝೀನ್ ಗೆ ಡೊನೇಟ್ ಮಾಡುತ್ತೆ. ಕರೆಕ್ಟಾ? ಲಿಸನ್. ಸೊ ಐ ಟೇಕ್ a phenol here where phenol is attached to a methyl group. ಪ್ಯಾರಾಕ್ರಸೋಲ್ ಇದು, ಪ್ಯಾರಾಕ್ರಸೋಲ್ ಅಪ್ಪ ಇದು ನೆನಪಿಟ್ಕೊಳ್ಳಿ. ಸೊ ಇಲ್ಲಿ ಡೊನೇಟಿಂಗ್ ಗ್ರೂಪ್ ಇರೋದ್ರಿಂದ it donates electrons to benzene. ಹೌದಾ? ಬೆನ್ಝೀನ್ ಅಲ್ಲಿ ಎಲೆಕ್ಟ್ರಾನ್ಸ್ ಏನಾಗುತ್ತೆ? ಈಗ ಜಾಸ್ತಿ ಆಗುತ್ತೆ. ಇಲ್ಲಿಂದ ಎಲ್ಲಿಗೆ ಹೋಗುತ್ತೆ? ಈಗ ಅವು ಆಕ್ಸಿಜನ್ ಹತ್ರ ಹೋಗ್ತವೆ. ಎಲೆಕ್ಟ್ರಾನ್ಸ್ ಎಲ್ಲಿಗೆ ಹೋಗ್ತವೆ? ಆಕ್ಸಿಜನ್ ಕಡೆಗೆ ಹೋಗ್ತವೆ. ಸೊ ಫಸ್ಟ್ ಡೊನೇಟಿಂಗ್ ಗ್ರೂಪ್ ಬೆನ್ಝೀನ್ ಕೊಡುತ್ತೆ, ಬೆನ್ಝೀನ್ ಇಂದ ಆಕ್ಸಿಜನ್ ಹೋಗುತ್ತೆ. ಈ ಆಕ್ಸಿಜನ್ ಹತ್ರ ಎಲೆಕ್ಟ್ರಾನ್ಸ್ ಜಾಸ್ತಿ ಇದ್ದಾಗ ಈ ಬಾಂಡ್ ಅಲ್ಲಿ ಪೊಲಾರಿಟಿ ಕಡಿಮೆ ಆಗುತ್ತೆ. ಪೊಲಾರಿಟಿ ಏನು ಕಡಿಮೆ, ಯಾಕೆಂದ್ರೆ ಪೊಲಾರಿಟಿ ಬರ್ಬೇಕಂದಾಗ ಈ O ಮತ್ತೆ H ಅಂದ್ರೆ ಮಧ್ಯೆ ಇರೋ ಎಲೆಕ್ಟ್ರಾನ್ಸ್ ಆಕ್ಸಿಜನ್ ಕಡೆಗೆ ಹೋಗ್ಬೇಕು. ಆಗ H+ ನಿಮಗೇನು ಈಸಿಯಾಗಿ ಆಚೆ ಹೋಗುತ್ತೆ. ಕರೆಕ್ಟಾ? ಆದ್ರೆ ಇಲ್ಲಿ ಡೊನೇಟಿಂಗ್ ಗ್ರೂಪ್ ಇರೋದ್ರಿಂದ ಈ ಆಕ್ಸಿಜನ್ ಹತ್ರ ಎಲೆಕ್ಟ್ರಾನ್ಸ್ ಆಲ್ರೆಡಿ ಜಾಸ್ತಿ ಇದೆ, ಇದು ಮತ್ತೆ ಎಲೆಕ್ಟ್ರಾನ್ಸ್ ನ ಎಳ್ಕೊಳ್ಳೋದಿಲ್ಲ. ಹಾಗಾಗಿ ಪೊಲಾರಿಟಿ ಕಡಿಮೆ ಆಗುತ್ತೆ. ಪೊಲಾರಿಟಿ ಕಡಿಮೆ ಆದಾಗ ಅಸಿಡಿಕ್ ಸ್ಟ್ರೆಂತ್ ಕೂಡ ಕಡಿಮೆ ಆಗುತ್ತೆ. What I am going to tell you here is, if electron donating group EDG ಅಂದ್ರೆ electron donating group is attached to phenol, if electron donating group is attached to phenol, then polarity of OH bond decreases. Polarity of OH bond decreases, hence acidity
ಅಥವಾ ಅಸಿಡಿಕ್ ನೇಚರ್ decreases. Electron donating group is attached to phenol. Acidity of phenol decreases due to decrease in the polarity of OH bond. What is the effect of electron donating group to acidity of phenol? ಅಂದ್ರೆ ಫಿನಾಲಿಗೆ ಒಂದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ದಾಗ ಅಸಿಡಿಕ್ ನೇಚರಿಗೆ ಏನು ಎಫೆಕ್ಟ್ ಆಗುತ್ತೆ? ಇಫ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಈಸ್ ಅಟ್ಯಾಚ್ಡ್ ಟು ಫಿನಾಲ್, ಇಫ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಈಸ್ ಅಟ್ಯಾಚ್ಡ್ ಟು, ಇದೇನ್ ಮಾಡುತ್ತೆ ಡೊನೇಟಿಂಗ್ ಗ್ರೂಪ್? ಇಟ್ ಡೊನೇಟ್ಸ್ ಎಲೆಕ್ಟ್ರಾನ್ಸ್ ಟು ಬೆಂಜಿನ್. ಬೆಂಜಿನ್ ಹತ್ರ ಎಲೆಕ್ಟ್ರಾನ್ಸ್ ಏನಾಯ್ತು ಈಗ? ಜಾಸ್ತಿ ಆಯ್ತು. ಇಲ್ಲಿ ಎಲೆಕ್ಟ್ರಾನ್ ಜಾಸ್ತಿ ಆದ್ರೆ ಇಲ್ಲಿಂದ ಎಲ್ಲಿಗೆ ಹೋಗ್ತವೆ? ಆಕ್ಸಿಜನ್ ಕಡೆಗೆ ಹೋಗ್ತವೆ. ಹಾಗಾದ್ರೆ ಆಕ್ಸಿಜನ್ ಹತ್ರ ಎಲೆಕ್ಟ್ರಾನ್ಸ್ ಜಾಸ್ತಿ ಇದೆ, ಇದ್ರ ಹತ್ರ ಆಲ್ರೆಡಿ ಎಲೆಕ್ಟ್ರಾನ್ಸ್ ಜಾಸ್ತಿ ಇದ್ರೆ ಈ ಬಾಂಡ್ ಅಲ್ಲಿರೋ ಎಲೆಕ್ಟ್ರಾನ್ಸ್ ನ ಎಳ್ಕೊಳ್ಳಲ್ಲ. ಈ ಬಾಂಡ್ ಅಲ್ಲಿರೋ ಎಲೆಕ್ಟ್ರಾನ್ಸ್ ನ ಎಳ್ಕೊಳ್ಳಿಲ್ಲ ಅಂದಾಗ H+ ಹೋಗೋದಿಲ್ಲ. ಈ OH ಬಾಂಡ್ ಅಲ್ಲಿರೋ ಎಲೆಕ್ಟ್ರಾನ್ಸ್ ಆಕ್ಸಿಜನ್ ಕಡೆಗೆ ಹೋಗ್ಬೇಕಪ್ಪ. ಆದ್ರೆ ಆಕ್ಸಿಜನ್ ಹತ್ರ ಸಫಿಶಿಯಂಟ್ ಎಲೆಕ್ಟ್ರಾನ್ಸ್ ಆಲ್ರೆಡಿ ಇದೆ ಬಿಕಾಸ್ ಆಫ್ ಡೊನೇಟಿಂಗ್ ಗ್ರೂಪ್ಸ್. ಹೌದೇನಪ್ಪ? ಆರ್ ಯು ಫಾಲೋಯಿಂಗ್? ಅರ್ಥ ಮಾಡ್ಕೊಳ್ಳಿ ನೀಟಾಗಿ. ಫಿನಾಲ್ಗೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ದಾಗ ಅಸಿಡಿಕ್ ನೇಚರ್ ಡಿಕ್ರೀಸ್ ಆಗುತ್ತೆ. ಇಫ್ ಫಿನಾಲ್ ಈಸ್ ಅಟ್ಯಾಚ್ಡ್ ಟು ಡೊನೇಟಿಂಗ್ ಗ್ರೂಪ್, ಅಸಿಡಿಕ್ ನೇಚರ್ ಡಿಕ್ರೀಸಸ್ ಡ್ಯೂ ಟು ಡಿಕ್ರೀಸ್ ಇನ್ ದ ಪೊಲಾರಿಟಿ ಆಫ್ OH ಬಾಂಡ್. ಡ್ಯೂ ಟು ಡಿಕ್ರೀಸ್ ಇನ್ ದ ಪೊಲಾರಿಟಿ ಆಫ್ OH ಬಾಂಡ್. Acidic nature not only depends on the stability of phenoxide, it also depends upon the polarity of OH bond. ಅರ್ಥ ಮಾಡ್ಕೊಳ್ಳಿ. ಎರಡನೇ ಇನ್ನೊಂದು ತಗೊಳ್ತೀನಿ, ಸೇಮ್ ಫಿನಾಲ್. I will take a phenol, but here this phenol is attached to electron withdrawing NO2. NO2 is a electron withdrawing group. ಮೊದಲನೇ ತಗೊಂಡಿದ್ದೆ ಡೊನೇಟಿಂಗ್ ಗ್ರೂಪ್, ಎರಡನೇ ತಗೊಳ್ತಾ ಇದ್ದೀನಿ ವಿತ್ಡ್ರಾಯಿಂಗ್ ಗ್ರೂಪ್. If phenol is attached to electron withdrawing group, it withdraws electrons from the benzene. Benzene ಇಂದ ಎಲೆಕ್ಟ್ರಾನ್ ನ ಎಳ್ಕೊಳ್ಳುತ್ತೆ. ಆಗ ಬೆನ್ಸಿನ್ ಹತ್ರ ಎಲೆಕ್ಟ್ರಾನ್ಸ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಇಲ್ಲಿ ಎಲೆಕ್ಟ್ರಾನ್ಸ್ ಕಡಿಮೆ ಆದರೆ ಆಕ್ಸಿಜನ್ ಮೇಲೂ ಎಲೆಕ್ಟ್ರಾನ್ಸ್ ಕಡಿಮೆ ಆಗುತ್ತೆ. ಇಲ್ಲಿ ಎಲೆಕ್ಟ್ರಾನ್ಸ್ ಕಡಿಮೆ ಆದಾಗ ಈ ಬಾಂಡ್ ಅಲ್ಲಿರೋ ಎಲೆಕ್ಟ್ರಾನ್ಸ್ ಆಕ್ಸಿಜನ್ ಕಡೆಗೆ ಮೂವ್ ಆಗುತ್ತೆ. ಆಕ್ಸಿಜನ್ ಕಡೆಗೆ ಮೂವ್ ಆದಾಗ ಪೊಲಾರಿಟಿ ಆಫ್ OH ಜಾಸ್ತಿ ಆಗುತ್ತೆ. ಪೊಲಾರಿಟಿ ಆಫ್ OH ಜಾಸ್ತಿ ಆದ್ರೆ ಅಸಿಡಿಕ್ ನೇಚರ್ ಜಾಸ್ತಿ ಆಗುತ್ತೆ. ರಿಮೆಂಬರ್, ಅಸಿಡಿಕ್ ನೇಚರ್ ಆಫ್ ಫಿನಾಲ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪೊಲಾರಿಟಿ ಆಫ್ OH. ಡೊನೇಟಿಂಗ್ ಗ್ರೂಪ್ ಇದ್ದಾಗ ಪೊಲಾರಿಟಿ ಕಡಿಮೆ ಆಗಿ ಅಸಿಡಿಕ್ ನೇಚರ್ ಕಡಿಮೆ ಆಗುತ್ತೆ. ವಿತ್ಡ್ರಾಯಿಂಗ್ ಇದ್ದಾಗ ಪೊಲಾರಿಟಿ ಆಫ್ OH ಜಾಸ್ತಿ ಆಗಿ ಅಸಿಡಿಕ್ ನೇಚರ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ದಟ್ ಈಸ್ ವಾಟ್ ಐ ಆಮ್ ರೈಟಿಂಗ್ ಹಿಯರ್ ನೌ. ಇಫ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಈಸ್ ಅಟ್ಯಾಚ್ಡ್ ಟು ಫಿನಾಲ್, if electron withdrawing group is attached to phenol, then polarity of OH bond increases, hence acidic ಅಥವಾ acidity increases. ಫಿನಾಲ್ಗೆ ಡೊನೇಟಿಂಗ್ ಗ್ರೂಪ್ ಇದ್ರೆ ಅಸಿಡಿಕ್ ನೇಚರ್ ಕಡಿಮೆ, ಫಿನಾಲ್ಗೆ ವಿತ್ಡ್ರಾಯಿಂಗ್ ಗ್ರೂಪ್ ಇದ್ರೆ ಅಸಿಡಿಕ್ ನೇಚರ್ ಜಾಸ್ತಿ. ಯಾಕಪ್ಪ ಅಂದರೆ ಈ ಅಸಿಡಿಕ್ ನೇಚರು ಪೊಲಾರಿಟಿ ಆಫ್ OH ಮೇಲೆ ಡಿಪೆಂಡ್ ಆಗುತ್ತೆ. ಡೊನೇಟಿಂಗ್ ಗ್ರೂಪ್ ಇದ್ದಾಗ ಪೊಲಾರಿಟಿ ಆಫ್ OH ಕಡಿಮೆ ಆಗುತ್ತೆ, ಅದಕ್ಕೆ ಅಸಿಡಿಟಿ ಕಡಿಮೆ ಆಗುತ್ತೆ. ವಿತ್ಡ್ರಾಯಿಂಗ್ ಗ್ರೂಪ್ ಇದ್ದಾಗ ಪೊಲಾರಿಟಿ ಆಫ್ OH ಜಾಸ್ತಿ ಆಗುತ್ತೆ, ಅಸಿಡಿಕ್ ನೇಚರ್ ಕೂಡ ಜಾಸ್ತಿ ಆಗುತ್ತೆ. So this is the entire picture or entire points regarding acidity of phenol. So phenol acidic nature ಇದೆ ಅಂತ ತೋರಿಸೋದಕ್ಕೆ ಸೋಡಿಯಂ ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಮಾಡಿದ್ದೆ. ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಯಿತು, ಇಲ್ಲಿ ವಾಟರ್, ಎರಡರಲ್ಲೂ H+ ಕೊಡ್ತು ಫಿನಾಲ್. ಹೆನ್ಸ್ ಇಟ್ ಈಸ್ ಅಸಿಡಿಕ್ ಅಂದ್ಕೊಂಡೆ. ಈ ಅಸಿಡಿಕ್ ಸ್ಟ್ರೆಂತ್ ಎರಡು ಪಾಯಿಂಟ್ ಮೇಲೆ ಡಿಪೆಂಡ್ ಆಗಿದೆ. ಒಂದು ಸ್ಟೆಬಿಲಿಟಿ ಆಫ್ ಆಲ್ಕೋಕ್ಸೈಡ್, ಇನ್ನೊಂದು ಪೊಲಾರಿಟಿ ಆಫ್ OH. ಈ ಆಲ್ಕೋಹಾಲ್ ಫಿನಾಲ್ ಎರಡು ತಗೊಂಡಾಗ ಆಲ್ಕೋಹಾಲ್ಸ್ ಇಂದ ಆಲ್ಕೋಕ್ಸೈಡ್, ಫಿನಾಲ್ಸ್ ಇಂದ ಫಿನಾಕ್ಸೈಡ್.
ಇವೆರಡರ ಮಧ್ಯೆ ಆಲ್ಕಾಕ್ಸೈಡ್ ಮತ್ತೆ ಫಿನಾಕ್ಸೈಡ್ ಮಧ್ಯೆ ಮೋರ್ ಸ್ಟೇಬಲ್ ಯಾವ್ದಮ್ಮ? ಫಿನಾಕ್ಸೈಡ್. ಯಾಕೆ ಫಿನಾಕ್ಸೈಡ್ ಈಸ್ ಮೋರ್ ಸ್ಟೇಬಲ್? ಬಿಕಾಸ್ ಆಫ್ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್. ಫಿನಾಕ್ಸೈಡ್ ಈಸ್ ಮೋರ್ ಸ್ಟೇಬಲ್ ದೆನ್ ಆಲ್ಕಾಕ್ಸೈಡ್. ಹೆನ್ಸ್ ಆಲ್ಕೋಹಾಲ್ಸ್ ಅಂಡ್ ಫಿನಾಲ್ಸ್ ಕಂಪೇರ್ ಮಾಡಿದಾಗ ಫಿನಾಲ್ಸ್ ಆರ್ ಮೋರ್ ಅಸಿಡಿಕ್ ದೆನ್ ಆಲ್ಕೋಹಾಲ್ಸ್. ಫಿನಾಲ್ಸ್ ಆರ್ ಮೋರ್ ಅಸಿಡಿಕ್ ದೆನ್ ಆಲ್ಕೋಹಾಲ್ಸ್. ಈಗ ವಾಟ್ ಈಸ್ ದ ಎಫೆಕ್ಟ್ ಆಫ್ ಡೊನೇಟಿಂಗ್ ಅಂಡ್ ವಿತ್ಡ್ರಾಯಿಂಗ್ ಗ್ರೂಪ್ ಟು ದ ಫಿನಾಲ್ಸ್ ಅಂತ ನೋಡಿದಾಗ, ಡೊನೇಟಿಂಗ್ ಗ್ರೂಪ್ಸ್ ಇದ್ದಾಗ ಅಸಿಡಿಕ್ ನೇಚರ್ ಕಡಿಮೆ ಆಗುತ್ತೆ ಬಿಕಾಸ್ ಪೊಲಾರಿಟಿ ಆಫ್ OH ಕಡಿಮೆ ಆಗೋದ್ರಿಂದ. ವಿತ್ಡ್ರಾಯಿಂಗ್ ಗ್ರೂಪ್ ಇದ್ದಾಗ ಅಸಿಡಿಕ್ ನೇಚರ್ ಆಫ್ ಫಿನಾಲ್ ಜಾಸ್ತಿ ಆಗುತ್ತೆ ಡ್ಯೂ ಟು ಇನ್ಕ್ರೀಸ್ ಇನ್ ದ ಪೊಲಾರಿಟಿ ಆಫ್ OH. ಗೊತ್ತಾಗ್ತಿದ್ಯಾ? ಸೊ ಫಿನಾಲ್ಸ್ಗೆ ಡೊನೇಟಿಂಗ್ ಗ್ರೂಪ್ ಇದ್ದಾಗ ಅಸಿಡಿಕ್ ನೇಚರ್ ಕಡಿಮೆ, ಫಿನಾಲ್ಸ್ಗೆ ವಿತ್ಡ್ರಾಯಿಂಗ್ ಗ್ರೂಪ್ ಇದ್ದಾಗ ಅಸಿಡಿಕ್ ನೇಚರ್ ಜಾಸ್ತಿ. ಈಗ 3 ಕಾಂಪೌಂಡ್ ಕೊಡ್ತೀನಿ ನಾನು, ಇವು 3 ಕಂಪೇರ್ ಮಾಡಿಬಿಟ್ಟು ನೀವು ಯಾವುದು ಮೋರ್ ಅಸಿಡಿಕ್ ಇನ್ಕ್ರೀಸಿಂಗ್ ಆರ್ಡರ್ ನಲ್ಲಿ ಬರೀಬೇಕು. ಇನ್ಕ್ರೀಸಿಂಗ್ ಆರ್ಡರ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ನಲ್ಲಿ ಬರೀಬೇಕು. ಫಸ್ಟ್ ಐ ವಿಲ್ ಗಿವ್ ಯು 3 ಇಂಪಾರ್ಟೆಂಟ್ ಡೆರಿವೇಟಿವ್ಸ್ ಆಫ್ ಫಿನಾಲ್ಸ್ ಹಿಯರ್. ಸೊ ಮೊದಲನೇದು ಬಂದ್ಬಿಟ್ಟು ಫಿನಾಲ್, ಎರಡನೇದು ಬಂದು ಪ್ಯಾರಾಕ್ರೆಸಾಲ್, ದಟ್ ಈಸ್ 4-methyl ಫಿನಾಲ್. ಇನ್ನೊಂದು ಪ್ಯಾರಾನೈಟ್ರೋಫಿನಾಲ್. ಸೊ ಇದು ಫಸ್ಟ್ ಕಾಂಪೌಂಡ್, ಇದು ಸೆಕೆಂಡ್ ಕಾಂಪೌಂಡ್, ಇದು ಥರ್ಡ್ ಕಾಂಪೌಂಡ್. ಇವು 3 ಡಿಕ್ರೀಸಿಂಗ್ ಆರ್ಡರ್ ಆಫ್ ಅಸಿಡಿಕ್ ನೇಚರ್. ಡಿಕ್ರೀಸಿಂಗ್ ಆರ್ಡರ್ ಆಫ್ ಅಸಿಡಿಕ್ ನೇಚರ್ ಬರೀರಿ ಅಂತ ಕೇಳಿದಾಗ, ಸೊ ಫಸ್ಟ್ ಡಿಕ್ರೀಸಿಂಗ್ ಆರ್ಡರ್ ಬರೆಯುವಾಗ ಫಸ್ಟ್ ಹೈಯೆಸ್ಟ್ ಮೋರ್ ಅಸಿಡಿಕ್ ಯಾವುದು ಅದನ್ನು ಬರೀಬೇಕು. ಹೌದೇನಪ್ಪ? ಡಿಕ್ರೀಸಿಂಗ್ ಆರ್ಡರ್ ಬರೆಯುವಾಗ ಫಸ್ಟ್ ಹೈಯೆಸ್ಟ್ ಬರಿಬೇಕು, ಆಮೇಲೆ ಲೀಸ್ಟ್ ಬರಿತಾ ಹೋಗ್ಬೇಕು. ಇಲ್ಲಿ ಯಾವ್ದು ಹೈಯೆಸ್ಟ್ ಇರೋದು ಬರಿಬೇಕು, ಅಸಿಡಿಕ್ ನೇಚರ್ ಹೈಯೆಸ್ಟ್ ಇರೋದು ಬರಿಬೇಕು. ಇವು 3ರಲ್ಲಿ ಎಲ್ಲಿ ಅಸಿಡಿಕ್ ನೇಚರ್ ಜಾಸ್ತಿ ಇದೆ, 3ರಿಂದನೂ ಫಿನಾಕ್ಸೈಡ್ ಬರುತ್ತೆ. ಹೌದೇನಪ್ಪ? ಬಟ್ ಇಲ್ಲಿ ಫಿನಾಲ್ಗೆ ವಿತ್ಡ್ರಾಯಿಂಗ್ ಗ್ರೂಪ್ ಇರೋದ್ರಿಂದ, ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸ್ ಇರೋದ್ರಿಂದ ಪೊಲಾರಿಟಿ ಆಫ್ OH ಬಾಂಡ್ ಜಾಸ್ತಿ ಆಗಿ H+ ಬೇಗ ಕೊಡುತ್ತೆ. Hence third compound, that is para-nitrophenol, is more acidic. ಹೌದೇನಪ್ಪ? ಸೊ ನೆಕ್ಸ್ಟ್ ಇಲ್ಲಿ ವಿತ್ಡ್ರಾಯಿಂಗ್ ಗ್ರೂಪ್ ಇಲ್ಲ, ಏನಿದೆ ಇಲ್ಲಿ ಡೊನೇಟಿಂಗ್ ಗ್ರೂಪ್ ಇದೆ. ಏನಿದೆ? ಡೊನೇಟಿಂಗ್. ಡೊನೇಟಿಂಗ್ ಗ್ರೂಪ್ ಇದ್ದಾಗ ಪೊಲಾರಿಟಿ ಆಫ್ OH ಬಾಂಡ್ ಕಡಿಮೆ ಆಗುತ್ತೆ. ಯಾವುದಕ್ಕಿಂತ? ಫಿನಾಲ್ಗಿಂತ ಕಡಿಮೆ ಆಗುತ್ತೆ. ಇಲ್ಲಿ ಫಿನಾಲ್ ಇದೆ ಅಮ್ಮ, ಇದಕ್ಕೆ ಯಾವ ಗ್ರೂಪ್ಸ್ ಇಲ್ಲ. ಇಲ್ಲಿ ಫಿನಾಲಿಗೆ ಏನಿದೆ? ಡೊನೇಟಿಂಗ್ ಗ್ರೂಪ್ ಇದೆ. ಇಲ್ಲಿ ಫಿನಾಲಿಗೆ ಏನಿದೆ? ವಿತ್ಡ್ರಾಯಿಂಗ್. ವಿತ್ಡ್ರಾಯಿಂಗ್ ಇದ್ದಾಗ ಫಿನಾಲ್ಗಿಂತ ಅಸಿಡಿಕ್ ಜಾಸ್ತಿ, ಡೊನೇಟಿಂಗ್ ಇದ್ದಾಗ ಫಿನಾಲ್ಗಿಂತ ಅಸಿಡಿಕ್ ನೇಚರ್ ಕಡಿಮೆ. ಹಾಗಾಗಿ ಇಲ್ಲಿ ಆರ್ಡರ್ ಬಂದಾಗ ಥರ್ಡ್ ಕಾಂಪೌಂಡ್ ಈಸ್ ಮೋರ್ ಅಸಿಡಿಕ್ ದೆನ್ ಸೆಕೆಂಡ್, ಸೆಕೆಂಡ್ ಈಸ್ ಮೋರ್ ಅಸಿಡಿಕ್ ದೆನ್ ಥರ್ಡ್, ಈಸ್ ಮೋರ್ ಅಸಿಡಿಕ್ ದೆನ್ ಫಸ್ಟ್, ಫಸ್ಟ್ ಈಸ್ ಮೋರ್ ಅಸಿಡಿಕ್ ದೆನ್ ಸೆಕೆಂಡ್. ಸೊ ಡೊನೇಟಿಂಗ್ ಗ್ರೂಪ್ ಇರೋದು ಲೀಸ್ಟ್, ವಿತ್ಡ್ರಾಯಿಂಗ್ ಇರೋದು ಹೈಯೆಸ್ಟ್, ಯಾವ ಗ್ರೂಪ್ ಇಲ್ಲದೆ ಇರೋದು ಇಂಟರ್ಮೀಡಿಯೇಟ್. ಪ್ಯಾರಾನೈಟ್ರೋಫಿನಾಲ್ ಫಸ್ಟ್, ಆಮೇಲೆ ಬರೀ ಫಿನಾಲ್, ಆಮೇಲೆ 4-methyl ಫಿನಾಲ್ ಅಥವಾ ಪ್ಯಾರಾಕ್ರೆಸಾಲ್. ಅರ್ಥ ಆಗ್ತಿದ್ಯಾ? ಇದೇ ರೀತಿ ನಂಬರ್ ಆಫ್ ವಿತ್ಡ್ರಾಯಿಂಗ್ ಜಾಸ್ತಿ ಆದಂಗೆಲ್ಲ ಅಗೈನ್ ಏನು ಅಸಿಡಿಕ್ ನೇಚರ್ ಜಾಸ್ತಿ ಆಗುತ್ತೆ. ಇಫ್ ಯು ಟೇಕ್ picric acid which has 3 nitro groups, OH is here 2, 4, 6 trinitrophenol, 2, 4, 6 trinitrophenol. So it is also known as picric acid. ಏನಂತ ಕರಿತೀವಿ ಇದನ್ನ? picric acid ಅಂತ ಕರಿತೀವಿ. ಸೊ picric acid ಗೆ acidic strength ಏನಿರುತ್ತೆ? ಜಾಸ್ತಿ ಇರುತ್ತೆ. ಯಾಕೆ ಅಂದ್ರೆ 3 withdrawing groups will be there here. Because of presence of 3 withdrawing groups, polarity of OH bond is more, maximum. Hence this is more acidic. ಈಗ 3 ಕಾಂಪೌಂಡ್ ಕೊಡ್ತಾನೆ, ಒಂದರಲ್ಲಿ 1 ನೈಟ್ರೋ ಗ್ರೂಪ್ ಇರುತ್ತೆ, ಇನ್ನೊಂದರಲ್ಲಿ 2 ನೈಟ್ರೋ ಗ್ರೂಪ್ ಇರುತ್ತೆ, ಇನ್ನೊಂದರಲ್ಲಿ 3 ನೈಟ್ರೋ ಗ್ರೂಪ್ ಇರುತ್ತೆ. ಇದರ ಅಸಿಡಿಕ್ ಆರ್ಡರ್ ಬರೀರಿ ಅಂದಾಗ 3 ನೈಟ್ರೋ ಗ್ರೂಪ್ಸ್ ಎಲ್ಲಿದಾವೋ ದಟ್ ಈಸ್ ಮೋರ್ ಅಸಿಡಿಕ್. ಅದಾದ್ಮೇಲೆ 2, ಅದಾದ್ಮೇಲೆ 1. ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಹಿಯರ್ ಈಸ್, ಸೊ ನಂಬರ್ ಆಫ್ ವಿತ್ಡ್ರಾಯಿಂಗ್ ಗ್ರೂಪ್ಸ್ ಜಾಸ್ತಿ ಆದಂಗೆಲ್ಲ ಅಸಿಡಿಕ್ ನೇಚರ್ ಜಾಸ್ತಿ ಆಗುತ್ತೆ. ಅದೇ ರೀತಿ ನಂಬರ್ ಆಫ್ ಡೊನೇಟಿಂಗ್ ಗ್ರೂಪ್ಸ್ ಜಾಸ್ತಿ ಆದಂಗೆಲ್ಲ ಅಸಿಡಿಕ್ ನೇಚರ್ ಕಡಿಮೆ ಆಗ್ತಾ ಹೋಗುತ್ತೆ.
So phenol is attached to electron donating group. Acidic nature decreases due to decrease in the polarity of OH bond. If electron withdrawing group is attached to phenol, acidity of phenol increases due to increase in the polarity of OH. ಅರ್ಥ ಆಗ್ತಿದೆಯಾ? ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಪ್ರಿಪರೇಷನ್ ಆಫ್ ಫಿನಾಲ್ಸ್ ಮತ್ತೆ ಪ್ರಾಪರ್ಟೀಸ್ ಆಫ್ ಫಿನಾಲ್ಸ್ ಅಲ್ಲಿ ಅಸಿಡಿಕ್ ಪ್ರಾಪರ್ಟಿ ಒಂದು ನೋಡಿದೀನಿ. ಪ್ರಿಪರೇಷನ್ ಅಲ್ಲಿ 4 ತರ ಪ್ರಿಪರೇಷನ್ಸ್ ಹೇಳ್ಕೊಟ್ಟಿದ್ದೀನಿ. ಒಂದು ಫ್ರಮ್ ಕ್ಲೋರೋಬೆನ್ಸಿನ್, ದಟ್ ಈಸ್ ಆಲೋರಿ. ಎರಡನೇದು ಫ್ರಮ್ ಬೆಂಜಿನ್ ಸಲ್ಫೋನಿಕ್ ಆಸಿಡ್. ಮೂರನೇದು ಫ್ರಮ್ ಬೆಂಜಿನ್ ಡೈಅಜೋನಿಯಂ ಕ್ಲೋರೈಡ್. ನಾಲ್ಕನೇದು ಫ್ರಮ್ ಕ್ಯುಮೀನ್ ಪ್ರೋಸೆಸ್, ಐಸೋಪ್ರೊಪೈಲ್ ಬೆನ್ಸಿನ್. ಹೌದೇನಪ್ಪ? ಈ 4 ಪ್ರಿಪರೇಷನ್ ಜೊತೆಗೆ ಒಂದು ಅಸಿಡಿಕ್ ಪ್ರಾಪರ್ಟಿ, acidity property. ಅರ್ಥ ಆಗ್ತಿದೆಯಾ ಎವ್ರಿವನ್? ಬಿಟ್ವೀನ್ ಆಲ್ಕೋಹಾಲ್ ಅಂಡ್ ಫಿನಾಲ್ ವಿಚ್ ಈಸ್ ಮೋರ್ ಅಸಿಡಿಕ್? ಫಿನಾಲ್ಸ್ ಆರ್ ಮೋರ್ ಅಸಿಡಿಕ್. Why phenols are more acidic than alcohols? Because phenols can form more stable phenoxide ion, hence it is more acidic than alcohols. ಓಕೆನಾ? ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ನಾನು ಭೇಟಿ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್ ಪಾಯಿಂಟ್ಸ್ ಎಲ್ಲ ರೆಗ್ಯುಲರ್ ಫಾಲೋ ಮಾಡಬೇಕು. ಫಾಲೋ ಮಾಡಿರೋದನ್ನ ನೀವು ನೋಟ್ಸ್ ಅಲ್ಲಿ ಬರ್ಕೊಳ್ಬೇಕು. ಓಕೆನಾ? ಓಕೆ, ಥ್ಯಾಂಕ್ ಯು.